ರಾಜಣ್ಣರ ಮನ್ಯಾಗಿದ್ದಂಗೆ ಕಾಣಲ್ಲ ಅಂತ ಅವ್ರಿ ಬಂದ್ಬಿಟ್ರಿ. ಯಾರಪ್ಪ ನೀನು? ರಾಜಣ್ಣ, ನನ್ನ ಹೆಸರು ಸಿದ್ಧ ಅಂತ. ತಂದೆ ತಾಯಿಗಳಿಲ್ಲದ ಅನಾಥ ನಾನು. ಗೇಣು ಹೊಟ್ಟೆ ತುಂಬಿಸಲು ಊರು ಕೇರಿಯನ್ನೆಲ್ಲ ತಿರುಗಿದ್ದಾಯ್ತು. ಈಗ ನಿಮ್ಮ ಹತ್ತಿರ ಒಂದು ಕೆಲಸ ಕೇಳಲು ಬಂದಿರುವ ರಾಜಣ್ಣ. ಸಿದ್ಧ, ಹಸಿದ ಹೊಟ್ಟೆಗೆ ಅನ್ನವಿಟ್ಟ ಕೈ ಇದು. ನಿನಗೊಬ್ಬನಿಗೆ ಅನ್ನ ಹಾಕಿದರೆ ನನಗೇನು ಕಡಿಮೆಯಾಗದು. ಆದರೆ ಇಂದು ನಾನು ಬೀದಿಯ ತಿರುಕ ಸರ್ವ ಆಸ್ತಿಯನ್ನು ಕಳೆದುಕೊಂಡು ಜೀವಿಸುತ್ತಿರುವೆ. ಹೀಗಿರುವಾಗ ನಿನಗೆ ಯಾವ ಕೆಲಸ ಕೊಡಲಪ್ಪ ನಾನು ನಿನಗೆ? ರಾಜಣ್ಣ, ನೀನು ಧರ್ಮದ ದೊರೆ. ಇಡೀ ಊರೇ ನಿನ್ನನ್ನು ಹಾಡಿ ಕೊಂಡಾಡುತ್ತಿದೆ. ಯಾರೋ ಕುತಂತ್ರಿಗಳು ಮಾಡಿದ ಅನ್ಯಾಯದಿಂದ ನಿಮ್ಮ ಆಸ್ತಿ ಕೈಬಿಟ್ಟು ಹೋಯಿತು. ಅದಕ್ಕೆ ನೀವು ಚಿಂತಿಸಬೇಡಿರಿ. ಮಾನವನಾಗಿ ನಾನು ಹುಟ್ಟಿ ಬಂದ ಮೇಲೆ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ಕೊಡಲೇಬೇಕೆಂದಾಗ ನಿಮ್ಮ ಊರಲ್ಲಿ ನಿಮ್ಮಂಥ ಹಿರಿಯರಲ್ಲಿ ಕೇಳಿದಾಗ ಅವರು ನಿಮ್ಮ ಹೆಸರು ಹೇಳಿದರು. ಅದಕ್ಕೆ ಒಂದು ಸಮಾಜ ಸೇವೆ ಕೆಲಸ ಕೊಟ್ಟು ನನಗೆ ಅದನ್ನು ಕೈಲಾಸ ಮಾಡ್ತೀನಿ. ತುಂಬಾ ಸಂತೋಷವಾಯಿತು ಸಿದ್ಧ. ಸಮಾಜ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾನೇನು ಮಾಡಬೇಕೆಂದಿರುವಿಯಲ್ಲ, ಈ ನಿನ್ನ ಜ್ಞಾನಕ್ಕೆ ಮೆಚ್ಚಬೇಕು ಸಿದ್ದಣ್ಣ, ಮೆಚ್ಚಬೇಕು. ರಾಜಣ್ಣ, ಬಡವರ ಸೇವೆ ನೀವು ಮಾಡಿದ್ದಕ್ಕಾಗಿ ಜನರ ಹೃದಯದಲ್ಲಿದ್ದೀರಿ. ಹಾಗೆ ಹಣ ಗಳಿಸುವುದಕ್ಕಿಂತ ನಾನು ಜನ ಗಳಿಸಬೇಕೆಂದು ಈ ನಿರ್ಧಾರವನ್ನು ತೆಗೆದುಕೊಂಡೆ ರಾಜಣ್ಣ. ಹಾಗಾದರೆ ಹೀಗೆ ಮಾಡು. ನಾಡಿನಲ್ಲಿ ಅನಕ್ಷರತೆ ತಾಂಡವಾಡುತ್ತಿದೆ. ಶಿಕ್ಷಣ ಸಿಗದೆ ವಂಚಿತರಾಗಿರುವ ಅನಕ್ಷರಸ್ಥರನ್ನು ಗುರುತಿಸಿ ಶಿಕ್ಷಣದ ಅರಿವು ಮೂಡಿಸು. ಚಿನ್ನಕ್ಕಿಂತ ಅಕ್ಷರ ಲೇಸು ಸಿದ್ದಣ್ಣ, ಅಕ್ಷರ ಲೇಸು. ಆಯ್ತು ಸಿದ್ದಣ್ಣ. ಸರಿ, ಹೋಗಿ ಬಾರಪ್ಪ. ಆಯ್ತು ರಾಜಣ್ಣ, ಹೋಗಿ ಬರುತ್ತೇನೆ. ನಮಸ್ಕಾರಗಳು. ಗಾಯತ್ರಿ, ಗಾಯತ್ರಿ, ಊಟ ಮಾಡಿದೀಯ ಗಾಯತ್ರಿ? ಏನು ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾನು ಊಟ ಮಾಡುವುದೇ? ಸಿರಿ ಸಂಪತ್ತಿನಲ್ಲಿ ತೇಲಾಡುತ್ತಿದ್ದ ನಿಮಗೆ ನಿಮ್ಮ ಜೀವನದಲ್ಲಿ ಕಾಲಿಟ್ಟು ನಾನು ನಿಮ್ಮನ್ನ ಬೀದಿಗೆ ತಂದ್ಬಿಟ್ಟೆ ಸ್ವಾಮಿ, ಬೀದಿಗೆ ತಂದ್ಬಿಟ್ಟೆ. ಹುಚ್ಚಿ, ನರ ಮನುಷ್ಯನಾದ ನಾನು ದೇವರಾಗಲು ಸಾಧ್ಯವೇ? ನಡಿ. ಹಾಗನ್ಬೇಡಿ ಸ್ವಾಮಿ. ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದ ನಿಮ್ಮ ಬಾಳಿನಲ್ಲಿ ನಾನು ಬಂದು ಕಷ್ಟಗಳನ್ನೇ ತಂದುಬಿಟ್ಟೆ. ನನ್ನಂತ ನತದೃಷ್ಟಿಯನ್ನು ನೀವು ಮದುವೆ ಆಗ್ಬಾರ್ದಾಗಿತ್ತು ಸ್ವಾಮಿ, ಮದುವೆ ಆಗ್ಬಾರ್ದಾಗಿತ್ತು. ಗಾಯತ್ರಿ, ಸಿರಿ ಸಂಪತ್ತು ಶಾಶ್ವತವಲ್ಲ. ಇಂದು ಬಡವನಿದ್ದವ ನಾಳೆ ಶ್ರೀಮಂತನಾಗಬಹುದು. ಒಟ್ಟಿನಲ್ಲಿ ನನ್ನ ಆಸ್ತಿ ಹೋಯಿತು, ಹೋಗಲಿ. ಆದರೆ ಊರಿನ ಜನರ ಮನಸ್ಸಿನಲ್ಲಿ ಯೋಗ್ಯವಾಗಿರುವನೆಲ್ಲ ಅಷ್ಟೇ ಸಾಕು ನನಗೆ. ನೀವು ಮನುಷ್ಯರಲ್ಲ ಸ್ವಾಮಿ, ಮನುಷ್ಯರ ರೂಪದಲ್ಲಿರೋ ದೇವರು ನೀವು. ಹುಚ್ಚಿ, ನರ ಮನುಷ್ಯನಾದವನು ನಾನು ದೇವರಾಗಲು ಸಾಧ್ಯವೇ? ಕಷ್ಟವೇ ಬರಲಿ ಸುಖವೇ ಬರಲಿ, ಸಂಕಷ್ಟದಲ್ಲಿರುವವರಿಗೆ ಕೈಲಾದ ಸಹಾಯ ಮಾಡುತ್ತಾ ಅಂಬಲಿಯನ್ನಾದರೂ ಕುಡಿದು ಜೀವಿಸೋಣ. ಆಗಲಿ ಸ್ವಾಮಿ, ನಿಮ್ಮಿಷ್ಟದಂತೆ ಆಗಲಿ. ನಮ್ಗೆ ಯಾವ ಸಿರಿ ಸಂಪತ್ತು ಬೇಡ. ನಮಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ಬದುಕೋಣ. ನೋಡಿ, ನೀವು ಮಾತ್ರ ಕೊರಗಬೇಡಿ. ಗಾಯತ್ರಿ, ನನ್ನ ಕೊರಗು ಮಾಯವಾಗಬೇಕಾದರೆ ನಿನ್ನ ಮಧುರ ಕಂಠದ ಅಲೆಗಳು ಚಿಮ್ಮಬೇಕು ನೋವಿನ ದಂಡೆಯ ಮೇಲೆ. ಆಯ್ತು ಸ್ವಾಮಿ, ನಿಮ್ಮ ಇಷ್ಟದಂತೆಯೇ ಆಗಲಿ. ನಿಮ್ಮ ಸಂತೋಷವೇ ನನ್ನ ಸಂತೋಷ. जानकी नायकी, जानकी नायकी, जानकी नायकी.
ಮಲ್ಲಿಗೆ ಇದೊಂದು ಪ್ರಿಯಗಾನವ ಜನಕಿ ನಾಯಕಿ ಜನಕಿ ನಾಯಕಿ ಅಣ್ಣ, ಏಕೆ ಸತ್ಯನನ್ನು ಪೊಲೀಸರು ಜೈಲಿಗೆ ಕರೆದುಕೊಂಡು ಹೋಗಿದ್ದಾರೆ? ಯಾಕಪ್ಪ ಸತ್ಯನನ್ನು ಏಕೆ ಬಂಧಿಸಿದ್ದೀರಾ? ನನಗೆ ಗೊತ್ತಿಲ್ಲ ಅಣ್ಣ. ವಿಜಯ್, ಮತ್ತೆ ಈ ವಿಷಯ ನಿನಗೆ ಗಪ್ಪ ಗೊತ್ತಾಯ್ತು? ಅತ್ತಿಗೆ, ನಾನು ದಾರಿಯಲ್ಲಿ ಬರುತ್ತಿರುವಾಗ ಒಬ್ಬ ಪಿಸಿ ಈ ವಿಷಯವನ್ನು ತಿಳಿಸಿದ. ನಾನು ಹೋಗಿ ಸತ್ಯನ ನೋಡಿಕೊಂಡು ಬರುತ್ತೇನೆ. ಇಲ್ಲ ಸ್ವಾಮಿ, ನಾನು ನಿಮ್ಮ ಜೊತೆಲಿ ಬರ್ತೀನಿ. ಹಾಗಾದರೆ ಬಾ ಹೋಗೋಣ. ಸ್ವಲ್ಪ ತಡೆಯಿರಣ್ಣ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಸೀಟು ಸದ್ಯ ಖಾಲಿ ಇದೆ. ಆ ಹುದ್ದೆಗೆ ನಾನು ಅರ್ಜಿ ಸಲ್ಲಿಸಬೇಕಾಗಿದೆ. ಅದಕ್ಕೊಂದು ನಿಮ್ಮದೊಂದು ಹೆಬ್ಬೆಟ್ಟಿನ ಸಹಿ ಬೇಕು. ಕೊಡಪ್ಪ, ನಿನಗೆ ಕೆಲಸ ಸಿಕ್ಕರೆ ಸಾಕು. ಸ್ವಾಮಿ, ಇದೇನು ಖಾಲಿ ಪೇಪರ್ ಇದೆ, ಇದರಲ್ಲಿ ಸೈನ್ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿ. ಗಾಯತ್ರಿ, ಇವನು ನನ್ನ ತಮ್ಮ. ಇವನ ಸುಖಕ್ಕಾಗಿ ನನ್ನ ಜೀವ ಬೇಕಾದರೂ ಕೊಡುತ್ತೇನೆ. ಆಳಿ ಖಾಲಿ ಇದ್ದರೇನಾಯಿತು? ವಿಜಯನ ಮೇಲೆ ನನಗೆ ನಂಬಿಕೆ ಇದೆ. ವಿಜಯ, ಸಹಿ ಮಾಡಿದ್ದೇನೆ, ತೆಗೆದುಕೊಂಡು ಹೋಗಪ್ಪ. ಆಗಲೇ ಅಣ್ಣ, ಹೋಗಿ ಬನ್ನಿ. ಗೀತಾ, ಲೇ ಗೀತಾ, ಗೀತಾ, ಲೇ ಗೀತಾ. ಬಂದೆ ವಿಜಯ್. ಬಲು ಜಾಣರು ಅಲ್ಲ. ಸತ್ಯನನ್ನ ಅರೆಸ್ಟ್ ಮಾಡಿರೋ ವಿಷಯ ನಿಮಗೆ ಗೊತ್ತಿದ್ರು ಕೂಡ ಪಿ ಸಿ ಹೇಳಿದಾನೆ ಅಂತ ಜಾರ್ಕೊಂಡ್ಬಿಟ್ರಿ. ಮತ್ತೇನು ಮಾಡುವುದು ಗೀತಾ? ಸಮಯ ಬಂದ ಹಾಗೆ ನಾವು ನಡೆದುಕೊಳ್ಳಬೇಕು. ಏಕೆಂದರೆ ದಾಸ ಮತ್ತು ಅವನ ಅವಳಿ ಸೋದರ ಜಯಸಿಂಹ ಮತ್ತು ಭದ್ರ ರಾಜನ ಕೈಯಲ್ಲಿರುವ ಆಸ್ತಿ ಪತ್ರವನ್ನು ಪಡೆಯುವ ತನಕ
ಏನು ಜಯಸಿಂಹ ಮತ್ತೆ ದಾಸ ಇಬ್ರು ಅವಳಿ ಸಹೋದರರೇ? ನೋಡಿ, ಇಂದು ಆ ಜಯಸಿಂಹ ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದ. ಯಾವುದಕ್ಕೂ ತಡ ಮಾಡೋದು ಬೇಡ, ನಡೀರಿ, ಬೇಗ ಹೋಗಿ ಆಸ್ತಿ ಪತ್ರನ ಬರೆದು. ಅವಸರ ಪಡಬೇಡ ಗೀತಾ. ನಾವು ಆಸ್ತಿಯನ್ನು ಪಡೆದು ಶ್ರೀಮಂತರಾದರೆ ರಾಜಣ್ಣನಿಗೆ ಸಂಶಯ ಬರುತ್ತದೆ. ಅದಕ್ಕಾಗಿ ಇನ್ನೂ ಸ್ವಲ್ಪ ದಿವಸ ಆಸ್ತಿ ಪತ್ರ ಅವರ ಹತ್ತಿರವೇ ಇರಲಿ. ವಿಜಯ್, ಆ ಜಯಸಿಂಹ ಸರಿ ಇಲ್ಲ, ನನ್ನ ಮೇಲೆ ಕೆಟ್ಟ ಕಣ್ಣಿಂದ ನೋಡ್ತಾನೆ. ಆ ವಿಷಯ ನನಗೆ ಬಿಡು ಗೀತಾ. ದಾಸನ ಹತ್ತಿರ ಮಾತನಾಡಿ ಜಯಸಿಂಹನಿಗೆ ಬುದ್ಧಿ ಕಲಿಸುತ್ತೇನೆ. ಗೀತಾ, ಇನ್ನೂ ಒಂದು ವಿಷಯ. ಹೇಳು ವಿಜಯ್. ಜಯಸಿಂಹರಾಗಲಿ, ದಾಸರಾಗಲಿ ಅಥವಾ ದೇವರಾಜನಾಗಲಿ ಅವರೊಂದಿಗೆ ಸಲಿಗೆಯಿಂದ ವರ್ತಿಸು. ಕೋಪ ಮಾಡಿಕೊಳ್ಳಬೇಡ. ಅವರನ್ನು ನಿನ್ನ ಬುಟ್ಟಿಯಲ್ಲಿಟ್ಟುಕೋ. ಆಯ್ತು ವಿಜಯ್, ನಿಮ್ಮ ಇಷ್ಟದಂತೆ ಆಗಲಿ. ಆಸ್ತಿ ಪತ್ರ ನನ್ನ ಕೈ ಸೇರೋವರೆಗೂ ಮಾತ್ರ ಅವ್ರು ಹೇಳ್ದಾಗ ಕೇಳ್ತೀನಿ. ಒಂದು ವೇಳೆ ನನ್ನ ಶೀಲಕ್ಕೆ ಏನಾದರೂ ಕೈ ಹಾಕಲು ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಸರಿ, ಕೋಪ ಮಾಡಿಕೊಳ್ಳಬೇಡ ನನ್ನ ಚಿನ್ನ. ತುಂಬಿದೆ ನಿನ್ನ ಮುಖದಲ್ಲಿ ಕಾಂತಿ. ನಿನಗಿರಬೇಕು ಯಾವಾಗಲೂ ಶಾಂತಿ. ಆಯ್ತು, ನೀವು ನುಡಿದಂತೆ ನಡೀತೀನಿ. ಆದರೆ ಈಗ ನನ್ನ ಕೋಪ ತಣ್ಣಗಾಗಬೇಕಂದ್ರೆ ನನಗೀಗ ನವಿಲಿನಂತೆ ರೆಕ್ಕೆ ಬಿಚ್ಚಿ ಹಾಡಿ ಕುಣಿಬೇಕು ಅನಿಸ್ತಾ ಇದೆ. ಹೇಗಿದ್ದರೂ ಶನಿಗಳು ಮನೆಯಲ್ಲಿಲ್ಲ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವ ತನಕ ಹಾಡಿ ಕುಣಿದು ಬಿಡು. ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿಜೇರಿದಂತೆ ಸುತ್ತು ಸೇರಿದಾಗ ಅದ ಆಶಾ ನನ್ನ ನಿನ್ನಾಸೆ ನಮ್ಮ ಪ್ರೇಮ ಭಾಷೆ ಸವಿಜೇರಿದಂತೆ. ಗಂಡು ಹೆಣ್ಣು ಎಂದೆಂದು ಒಂದು ಗೂಡಲೆಂದೇ ಇದೆ ಮಗಿ ಪ್ರೀತಿಯ ನೂರಾಗ. ಎಲ್ಲೋ ಎಲ್ಲೋ ಕನಸು, ಎಲ್ಲೋ ಎಲ್ಲೋ ಮನಸ್ಸು, ನಾನು ನೀನು ಹೀಗೆ ಸೇರಿ ಹೇಯಕ್ಕ ಬಾಯಕ್ಕ ಸಾಕ್ಷರತೆಯ ಕ್ಷೇತ್ರಕ್ಕ, ಹೇಯಕ್ಕ ಬಾಯಕ್ಕ ಸಾಕ್ಷರತೆಯ ಕ್ಷೇತ್ರಕ್ಕ, ಅಕ್ಷಯಕ ಬಾಯಕ್ಕ ಸಾಕ್ಷರತೆಯ ಕ್ಷೇತ್ರಕ್ಕ, ಅಕ್ಷರ ಕಲಿಯೋದಕ್ಕ ಅಂಧಕಾರವ ಅಳಿಸೋದಕ್ಕ, ಹೇಯಕ್ಕ ಬಾಯಕ್ಕ ಅಕ್ಷರ ಕಲಿಯೋದಕ್ಕ. ನೋಡ್ರಿ, ಈ ನಮೂನಿ ಹಾಡಿ ಕುಣದ ಕರೆದ್ರೆ ಅಕ್ಷರ ಕಲಿಯಕ್ಕೆ ಯಾರೊಬ್ರು ಮುಂದೆ ಎದ್ದು ಬರಕೊಲ್ರಿ. ಮ್ಯಾಗ ನಮ್ಮ ಅತ್ತಿ ಕಣ್ಣಾಳ್ ನಿಲವತ್ತಿ ಮನೆಗೆ ಹೋಗಿದ್ದೆ. ಬಾರ ನನ್ನ ಅತ್ತಿ 2 ಅಕ್ಷರ ಕಲಿಸ್ಕೊಡ್ತಾನಿ ಅಂದೆ. ಆಕಿ ಏನಂದ್ ಗೊತ್ತನ್ರಿ,
ಹೋಗ ಬಾಡ್ಯ ನಿನ್ನ ಹತ್ರ ಕಲಿತು ನಿಮ್ಮ ಮಾವ ಏನಂದಾನು ಅಂತಾಳಲ್ರಿ ಮತ್ತ ಮುಂದಕ್ಕೆ ನಮ್ಮ ಬೇಬಾವತಿ ಹತ್ರ ಹೋದೆ. ಯತಿ ನಿನಗೆ 2 ಅಕ್ಷರ ಕಲಿಸ್ಕೊಡ್ತೀನಿ ಬಾ ಅಂದ. ಆಕೇನಂದ್ಲ ನಿಮ್ಮ ಮಾವ ಬೆಂಡೆ ಕ್ರಾಸ್ ಮಾಡಕ್ ಹೋಗ್ಯಾನ ಉಣ್ಣಾಕ ಉಡ್ಲಕ್ ಬೈತಾನ ಅಂದ್ಲ. ಇವ್ರು ಇಬ್ಲಾರ ಸುದ್ದಿನ ಬೇಡ ಅಂದ. ಕೆಳಗ ಅಲ್ಲಿ ನಮ್ಮ ಶಿವಪ್ಪ ಮಾವ ಗಿಟ್ ಶಿವಪ್ಪ ಮಾವ ಅದನಲ್ಲ ಅವನ ಮನೆಗೆ ಹೋದ್ಯಾ. ಮಾವ ನಿನ್ನ ಮಗಳಂತರೂ ಶಾಲೆ ಬಿಡಿಸಿದಿ, ಸಹಿ ಮಾಡಾಕಾದ್ರು ಕಲಿಸ್ತಾನಿ ಕಳಿಸು ಅಂದ್ಯ. ನನ್ನ ಮಗ ಏನಂದ್ ಗೊತ್ತಾನ್ರಿ, ಹೋಗಪ್ಪ ಮಗನ ಅಕ್ಷರ ಕಲಸ ನೆಪದಾಗ ಹೊಟ್ಟೆ ತುಂಬಿಸ್ ಕಳ್ಸಿರ್ ನಾನೇ ಮಾಡ್ಲಿ ಅಂತಾನಲ್ರಿ. ನಾವು ಭಾರಿ ಮಬ್ಬ ಐತ್ ಬಿಡ್ರಿ ನಮ್ ಜನ. ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಫ್ಯಾಷನ್ ಅರೆದ ಹುಡುಗ ಮುದುಕರಿಗೆಲ್ಲ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಫ್ಯಾಷನ್ ಅರೆದ ಹುಡುಗ ಮುದುಕರಿಗೆಲ್ಲ ಹತ್ತಿ ಬರ್ತಿದ್ದಲ್ಲ ಹುಡುಗಿ ಹತ್ತರ ಬಸ ಬಂದ ಇಳಿಯತ್ತಿದ್ದಿ ಗುಡ್ದಲ್ಲ ಕ್ರಾಸ. ಹತ್ತಿ ಬರ್ತಿದ್ದಲ್ಲ ಹುಡುಗಿ ಹತ್ತರ ಬಸ ಬಂದ ಇಳಿಯತ್ತಿದ್ದಿ ಗುಡ್ದಲ್ಲ ಕ್ರಾಸ. ಉಡಾಳ ಡ್ರೈವರ್ ಲವ್ವರ ನಾನು ಊರಗ ಬಾಳ ಫೇಮಸ್. ಬಡತನ ಇದ್ರು ಬರ್ತೀನಿ ಗೆಳೆಯ ಮಾಡಿ ಹೇಳ್ತೀನಿ ಪ್ರಾಮಿಸ. ಗಟ್ಟಿ ಮಾಡ ನಿನ್ನ ಮನಸ ಅತ್ತಿ ಮಗ ನೀ ಕಾಸ. ಅವ್ವ ಅಪ್ಪನ ಒಪ್ಪಿಸಿ ನಾವು ಇರೋ ನಂತ ಬಿಂದಾಸ. ಉಡಾಳ ಡ್ರೈವರ್ ಲವ್ವರ ನಾನು ಊರಗ ಬಾಳ ಫೇಮಸ್. ಬಡತನ ಇದ್ರು ಬರ್ತೀನಿ ಗೆಳೆಯ ಮಾಡಿ ಹೇಳ್ತೀನಿ ಪ್ರಾಮಿಸ. ಗಿಜಿ ಗಿಜಿ ಗದ್ದಲದಾಗ ಸಿಕ್ಕಿದೆ ಚಂದನ ಬೆಳ್ಳಕ್ಕೆ ವಾರಿ ನೋಟ ನೋಡಿ ಕಲಬಡಿಸಿ ಬಿಟ್ಟೆ. ಗಿಜಿ ಗಿಜಿ ಗದ್ದಲದಾಗ ಸಿಕ್ಕಿದೆ ಚಂದನ ಬೆಳ್ಳಕ್ಕೆ ವಾರಿ ನೋಟ ನೋಡಿ ಕದಬಡಿಸಿ ಬಿಟ್ಟೆ. ಹತ್ತೈತಿ ತಂಡಿ ಬಿಂದ ನಿನ್ನ ಗುಂಡಿ ಎದೈತ ಹುಡುಗ ನಿನ್ನ ತಿಂಡಿ. ಭಯಾಗ ಇಡ್ತೀನಿ ಉಂಡಿ. ಹತ್ತೈತಿ ತಂಡಿ ಬಿಂದ ನಿನ್ನ ಗುಂಡಿ ಎದೈತ ಹುಡುಗ ನಿನ್ನ ತಿಂಡಿ. ಭಯಾಗ ಇಡ್ತೀನಿ ಉಂಡಿ. ಆದ್ರ ನಾ ಗುಂಡಿ ಬಿಚ್ಚಕ್ ರೆಡಿ ಅದೀನಿ, ಬ್ಯಾಡ ಟೈಮ್ ಆಕತಿ. ಯಾಪೆ ಏನ ಯಾರಿಗನತಿ ಮಬ್ಬ ಅಂತ ಮತ್ತೆ ಯಾರಿಗಂದಿಲ್ಲ ಹುಡುಗಿ ನಾ 3 ಜನಕ್ಕೆ. ಏ ಹೋಗ್ಲಿ ಬಿಡ. ಅಲ್ಲ ಕೈಯಾಗ ಕಡಬ ಪಾಟಿ ಹಿಡಿದಿಲ್ಲ ನೀ ಏನ್ ಶಾಲೆ ಕಲಿಯಾಕ ಹೊಂಟೇನು? ನನ್ನ ಶಾಲೆ ಕಲೆ ವಯಸ್ಸಲ್ಲ ನಿಮ್ಮಂತ ಹುಡುಗಿಯರಿಗೆ ಮಾಡೋ ವಯಸ್ಸೈತಿ ಅಂದೆ. ಏನ್ ಮಾಡ ವಯಸ್ಸ? ತಪ್ಪು ತಿಳಿಬೇಡಲೆ ಹುಡುಗಿ ತಂಗಿ. ಅಕ್ಷರ ಕಲ್ಸಾಕ್ ಇವತ್ತಿದ್ದ ಶುರು ಮಾಡೇನಿ. ಹಂಗ ಅವ್ವಾ ಅದಕ್ಕ ಈ ಪಾಟಿ ಕಡುವ ಕೈಯಾಗ ಹಿಡ್ದಾನಿ. ಇವ ನೀ ಅಕ್ಷರ ಕಲಿಸ್ತೀಯ? ನೀ ಅಕ್ಷರ ಕಲಿಸ್ತೀಯ ಅಂದ್ರೆ ನೀನ್ ನೋಡಿದ್ಕೊಳ್ಳಿ ಏನ್ ಮಾಡ್ಬೇಕು ಅನ್ಸತೈತ್ ನೋಡ ನನಗ. ಅಕ್ಷರ ಇಲ್ಲದನ ಬಾಳು ಅಂಧಕಾರದ ಗೋಳು ಹೆಣ್ಣೊಂದು ಕಲಿತರಿ ಶಾಲೆಯದೊಂದು ತೆರೆದಂತೆ ಎಂದು ನಮ್ಮ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅವ್ರು ಸಾರಿ ಸಾರಿ ಹೇಳ್ಯಾರ. ಆದ್ರೂ ಒಬ್ರು ಅಕ್ಷರ ಕಲಿಯಕ್ ಮುಂದಕ್ಕೆ ಬರಕಲ್ರಿ ಅಂದಂಗ ನೀನು ಬಂದಂಗ ಕಾಣತ್ ನೋಡಿ ಈಗ. ಅಲ್ಲ ಇವ ನೀ ಕಲಿಸ್ತಿ ಅಂತಂದ್ರ ಬಾರಿ ಖುಷಿ ಆಗಕತ್ತೈತಿ ಓ ಮಾವ. ಹಬ್ಬ ಮಾವ ಅಂದೆಲ್ಲ ಹುಡುಗಿ ಏನ್ ಬೇಕು ಕೇಳಲೆ ನಿನಗೆ ಯಾವ್ದು ಬೇಕು ಇವತ್ತು ಬ್ಯಾಳ ಕರೆ ಮಾಡೋದ ಕೇಳ ಕೊಡಾಕ್ ನಾ ರೆಡಿ ಅದನೆ. ಮಕ ನೋಡ್ಕೊ ನಿಮ್ಮವನು ಒಂದ್ ಕಪ್ ಚಾ ತರ್ಸಿಲ್ಲ. ನಿಮ್ಮ ನೀ ಮುಂಚೆಕರ ಹೇಳ್ಬೇಕ. ಏ ನಂಗೇನು ಬೇಡ, ನಾಲ್ಕು ಅಕ್ಷರ ಕಲಸ ಸಾಕ ನೋಡಿ. ಹೌದಾ ಮತ್ತೆ ಕಡ ಮಾಡ್ತಿ ಹಿಡ್ಕ ಬಾ ಪಾಟಿ ಕಡುವ. ಅಲ್ಲ ಆತ ತಗೊಂಬಾ ಹಿಡ್ಕೋತೀನಿ. ಗಟ್ಟೆಗ ಹಿಡಿಯ. ಏ ಮಾರಯ್ಯ ಇಲ್ಲೇ ಬಾರ. ಎಷ್ಟು ದಪ್ಪ ಐತೋ ನಿಂದ? ಏನದ ದಪ್ಪರದ ಕಡಬ ಹಂಗನ್ ಮತ್ತ ದಪ್ಪರದ ಅಂದ್ರ ಮತ್ ಎಲ್ಲಾರು ಇಸ್ಕೊಂಡ್ ಹೋಗ್ ಬರ್ತಾರ ನಂದ ಕಡುವ. ಹುಚ್ಚ ಇದಕ್ಕಂದು ಎಲ್ಲರಿಗೂ ಕಾಣ್ತತಿ ನಿಂದ ಕಡಬ. ಮತ್ತ ಹೌದ್ ಮತ್ತ ಒತ್ತಿಡ್ಕಂಗೆ ಒತ್ತಿಡಿದ್ರೆ ಬೆಳ್ಳಿಗೆ ತ್ರಾಸ ಆಗುದಿಲ್ಲ.
ಮೊದಲಿಗೆ ಹಂಗಲ್ಲ ಹುಡುಗಿ ಸ್ವಲ್ಪ ತ್ರಾಸ ಆಕತಿ ಆಮೇಲೆ ಸರಳ ಅಡ್ಡಾಡಕತ್ರ ಕಡವ ಕೈಯಾಗ ಹಂಗ ಹಂಗ ಒಂದ್ ನಮೂನಿ ಅಪ್ಪಿ. ಹೇಳ್ತಲ್ಲ ಹುಡುಗಿ ನಿನಗೆ ಅಪ್ಪಿ ಹಾ? ಹೆಣ್ಮಕ್ಳು ಕುಂತಾರ ಓವರ್ ಆಕ್ಷನ್ ಎಲ್ಲ ಮಾಡ್ಬೇಡಪ್ಪ ಹಾಕಿರ್ತತಿ ನಾಳೆ ನಿನಗ್ ನೋಡಕ ಮುಜುಗರ ಅನಿಸ್ತತಿ ಗಟ್ಟಿ ಹಿಡ್ಕ ಬಳಿ ತ್ರಾಸಕತ್ತೆ ಇಲ್ ತಗ ಗಟ್ಟಿ ಹಿಡ್ಕ ಆತ ನೀ ಹಿಡ್ಕೊಂಡಿಲ್ಲ ನೀನ ಗಟ್ಟಿ ಹಿಡ್ಕೊಂಡ್ಬಿಡತ್ತ ಆತ ನನ್ ಸ್ವಲ್ಪ ನೋಡ್ಸಕತ್ತೆ ಬಿತ್ ನೋಡಿ ಏ ಗಟ್ಟಿ ಹಿಡಿ ಅಂದ್ರ ಬಿಡ್ತಿದಿ ನುಡ್ತಾ ಏನ್ ಮಾಡ್ತತಿ ಮುಚ್ಚಿ ಸೀದಾ ದಾಸೆಡೆ ರೀತಿ ಮನೆ ಹೋಗತ್ತದ ಮತ್ ನೀ ನನ್ ಕೈ ಹಿಡ್ಕೊಂಡಿರ್ತಿಲ್ಲ ನೀನ ಹಿಡ್ಕೋಬೇಕಪ್ಪ ಕೈ ಹಸಿ ಆಗೈತಿ ನಿಮ್ದು ಅಲ್ಲ ಹ್ಮ್ ಕೈ ಹಸಿಗಿತ್ತೆ ಮ್ಯಾಲ ಮಳಿನಾರ ಬಂದಲ್ಲ ಕೆಳಗೆ ಯಾವನಾರ ನೀರಾರ ಹೋಗಿಲ್ಲ ಆದ್ರೂ ನಿಂದ ಹಸಿ ಆಗೈತಿ ಕೈಯ ನಿಂದ ಹಸಿ ಆಗಿರ್ಬೇಕು ನೋಡಿ ಏ ನಂದ್ ಹಸಿಯಾಗ ಮಾತಲ್ ಬಿಡ ನಿಮ್ದ ಆಗ್ಬೇಕು ನಮ್ದ ಆಗಂಗಿಲ್ಲ ಇಲ್ಲ ನಾವು ನನ್ನ ತೀರಾ ಬಂಡಿಗಟ್ಟಕ್ಕೆ ನಾನು ನೋಡ್ ಮತ್ತ ಇಲ್ಲ ತಗ ಏನಾಗಲ್ಲ ಈಗ ಇಲ್ಲೋಡಿಲೆ ಹ ಈಗ ಬೆವ್ರು ಒರ್ಸ್ಕಂತೀನಿ ಈಗ ನಿನಗೆ ಬೆಳ್ತಾನ ಶುರು ಮಾಡಿಬಿಡ ಕಲಸಕ್ಕ ಕಲ್ಸಾಕ ನಾನೊಬ್ಬನ ಕಲ್ಸಿರ್ ಮುಂದಿದ್ದಾರೆ ಏನ್ ಕಲ್ಸ್ಬೇಕ್ರಿ ಹುಡುಗಿ ಅಪ್ಪಿ ಹ? ಆಟ ಕಲಸ ಅಂದಿದ್ ನಾನು ಪಾಠ ಕಲಸ ಅಂದೆ ಮತ್ತಂಗ್ ಬಿಡಿಸಿ ಉಚ್ಚಾರ ಚಲೋದಂಗ್ ಹೇಳ್ಬೇಕು ನನಗೆ ಆತ ತಡಿ ತಡಿ ಇನ್ನು ಸ್ವಲ್ಪ ಐತಿ ನೋಡ ಇದ ಆ ಮುರಿತ್ 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 ನನ್ ಮುರ್ದ ಬಿಟ್ಲಪ್ಪ ನೋಡ್ದ ಬಿಡ್ತೀನಿ ಉಪಯೋಗ ಇಲ್ಲ ನಿಂದ ಯಾರಿಗೂ ಅಯ್ಯೋ ನಾ ವೆಡ್ಡಿಂಗ್ ಹಿಡ್ಸ್ಕೊಂಬರ್ತಾನ ಅದಕ್ಕ ಹಾ ಇಪ್ಪಟ್ಟ ಈ ಅಂತ ನೀನು ಕಡಬನ್ ತುದಿ ಬ್ಯಾಂಕ್ ಹಾಕ್ಲಿ ಯಾವ ಕಲ್ಸಿದ್ನೆ ಈ ಕಲ್ಸಿದ್ನೆ ನಾವೇನು ಸಣ್ಣ ಹುಡುಗರು ನೀವೆಲ್ಲ ಬಾಲ್ವಾಡಿವು ಕಲಿಯಕ ಬಾಲ್ವಾಡಿಯಾಗ ಎಲ್ಲ ಕಲ್ತು ಬಿಟ್ಟಿರ್ಲಿ ನಾನು ಡಿಜೆದಾಗ ಹಾಡು ಕಲ್ತೀನಿ ನಾನು ಕಗಿ ಕಗಿ ಕವ್ವ ಯಾರ್ ಬಂದ ರವ್ವ ಮಾವ್ ಬಂದ ನವ್ವ ಏನ್ ತಂದ ನವ್ವ ಕಗಿ ಕಗಿ ಕವ್ವ ಯಾರ್ ಬಂದ ರವ್ವ ಮಾವ್ ಬಂದ ನವ್ವ ಏನ್ ತಂದ ನವ್ವ ಹಂಡೆದಂತ 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 Se viene el pasito de la matita, número 2, DJ Tadeo, DJ Raulito, con fuerza muchachos, siga moviendo la mata, movete matita, movete matita, movete matita, movete matita, movete. ಇದು ಬೇಡ ನನಗ ಈ ಬರೀ ಲವ್ ಪಾಠ ಹೇಳ್ಕೊಡು ಲವ್ ಪಾಠ ಏ ನಿಮ್ಮ ಅವನ ಲವ್ ಬಗ್ಗೆ ಕಲ್ಸಾಕ ನನಗೆ ಟೈಮ್ ಇಲ್ಲ ಯಾಕಂದ್ರ ಕೊಪ್ಳರ್ ಮಂಜವನು ಹೇಳ ರಾತ್ರಿ ಟ್ಯೂಷನಿಗೆ ಬಾ ನನಗೆ ಕಲಿಸ್ಕೊಡು ಅಂದ ನಾನು PS ಆಯಕನಿ ಅಂತ ಹೇಳ ಮತ್ ಕೆಳ ಬೇಬವನು ಹೇಳ ನಾನು ಪೋಸ್ಟ್ ಮ್ಯಾನ್ ಆಗ್ಬೇಕು ಕಲಿಸ್ಕೊಡು ಅಂದ ಮತ್ ಕೆಳಗೆ ಎಸದವ್ವ ಆಗ ನಾ ಡಾಕ್ಟರ್ ಆಗ್ಬೇಕು ಕಲಸು ಕಲಸು ಅಂದ್ ಮನೆತನೋ ಗಂಟು ಬಿದ್ದಾಳ ನನಗ ಒಂದ್ ಅನಸ್ತತಿ ಹೇಳ ನೀ ಕಲ್ಸಿದೆ ಅಂದ್ರ ಎಂತೆಂತ ರೊಕ್ಕ ಗೊತ್ತನ ಪಕ್ಕ 250 ರೂಪಾಯಿ ಹೊಲ್ದಾಗ ಕಳೆ ತೆಗಿ ಕಳೆ ತೆಗಿ ಕಳೆ ತೆಗಿ ಕಳೆ ತೆಗಿ ಅಲ್ಲಲ್ಲೇ ಹುಡುಗಿ 250 ರೂಪಾಯಿ ಇದ್ರು 500 ರೂಪಾಯಿ ಆಗೈತಿ ಈಗ ಹೌದಾ ಆದ್ರೂ ಬಾ 500 ರೂಪಾಯಿ ಕೊಡ್ತಾನಿ ನನ್ ಮಾಡು ಅಂದ್ರೂ ಬರಕ್ ಯಾರು ವಲ್ರ ಏನ ಬರ್ತಾರ ನಿನ್ನಂತ ಒಂದ್ ಕಂತ್ರ ಮೊದಲು ಬರಕಲ್ಲ ಬರಗೆಟ್ಟ ಪೋರ್ ಇದ್ದಂಗ ಅದಿ ನೀನು ಯಾರು ಬರ್ತಿರ್ಬೇಕು ಅಂತೀನಿ ನಾನು ಅಲ್ಲ ಆತ್ಕಂಗೆ ನಾ ಇನ್ನು ಟ್ಯೂಷನಿಗೆ ಕಲ್ಸಕ್ ಹೋಗ್ಬೇಕು ಹೊತ್ತಕತಿ ಹೋಗಿ ಬಾ ಬರ್ಲೆ ಹೋಗ್ ಬಾ ಆದ್ರೆ ಏನ್ರ ಒಂದ್ ಹೋಗಿತಿ ನೋಡ ಹೋಗೇನಂತೀಯ ಬೇಡ ಹೋಗದ್ರ ಹೊಡಿತಾರ ಅವ್ರು ಹೌದಾ ನೋಡಲ್ಲಿ ಕೈ ಮಾಡತ್ತಾನ ಹೋಗ್ ಬಾ ಸಾಕ್ ಬರ್ಲೆ ಟಾಟಾ ಟಾಟಾ ಯಾವನ್ಗೆ ಟಾಟಾ ಮಾಡ್ಕೆ ಅಂತ ನಿಂತಿ ಇಲ್ಲಪ್ಪ ನಾ ಯಾರಿಗೂ ಟಾಟಾ ಮಾಡಕತ್ತಿಲ್ಲ ಯಾರು ಇಲ್ಲ ಅಂತಿದಿ ಹಂಗಲ್ಲಿಂದ ನೆತ್ತಿ ತನಕ ಕುಲು 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 ಅನ್ನಕತ್ತತಿ ಮಕ ನೋಡಿದ್ರ ರಂಗ ಇರತ್ತಿ ಸುಮ್ನೆ ಹಂಗಲ್ಲ ಮಾವ ಅವ ಸಿದ್ಧ ನಾನು ಸಿದ್ಧ ಅವ ಬಂದಿದ್ನ ನಿಂಗ ಕಲಿಸ್ತೀನಿ ಅಂತಂದು ಹೇಳಿ ಅವನ ಕಡಬ ತಗೊಂಡು ಪಾಟಿ ಮೇಲೆ ಟೀಂಗ ತಿದ್ದಿಸಾಕತ್ತಿದ್ನ ಅದು ಏನೋ ಅಂತನಪ್ಪ ಬೆವ್ರು ಬಂದು ಒಮ್ಮಿಂದೊಮ್ಮೆ ನುಡ್ಸ್ಕೊಂಡು ಕೆಳಗೆ ಬಿತ್ತು ಅದಕ್ಕೆ ಅವ ನಾಳೆಗೆ ಬರ್ತೀನಿ ಅಂತೇಳಿ ಹೋಗ್ಬಿಟ್ಟ ಅಯ್ಯೋ ಅಪ್ಪ ಯಾಕ ಓತ ನಂದ ಮಾನ ಮರ್ಯಾದೆ ಓಟ್ ಹಳ್ಳಿ ದಾರ್ಯಾಗೈತಿ ನೋಡ ಆ ಸಿದ್ದನ್ ಕಡು ಹುಡ್ಕಂದು ಚೆಲ್ಲಾಟ ಆಡಿಬಿಟ್ಟಾಳ್ರಿ ನನ್ನ ಸೊಸಿ ಹಿಂಗಾದ್ರೆ ನನ್ನ ಮಾನ ಮರ್ಯಾದೆ ಉಳಿತೈತೇನ್ರಿ ಏಯ್ ಏನ ಮಾವ ಬಾಯ್ ಮುಚ್ಚ ಎದಕ್ಕೆ ಆ ನಮ್ನಿ ಹೊಯ್ಕೊಂತಿ ಬರೀ ನಿಂದ ಅನುಮಾನನ ಆತು ನೋಡ ಹಂಗಲ್ಲ ಅವ್ನ ಕಡಬ ತಗೊಂಡು ಪಾಟಿ ಒಳಗ ಶಾಲಿ ಕಲ್ಸಾಕತ್ತಿದ್ದ ಬರ್ಸಾಕತ್ತಿದ್ದ ಅಂದೆ ನಿಂದ ಬರೇ ಸಂಶಯನ
ಮೊದ್ಲ ಹೇಳ್ಬೇಕ ನೀನು ಅಕ್ಷರ ಬರೆಯ ಕಡುವೇನ ನಾನು ಎಲ್ಲೇ ಬ್ಯಾರೆ ತಿಳಿದಿದ್ ಬಿಡಕಂಗೆ ತಿಳಿತಿ ಬಿಡಯಪ್ಪ. ನೀ ಕಡಬ ತಗೊಂಡು ಬೇರೆದವ್ರು ಕಡ ಕೊಟ್ಟಂಗ ಮಾಡ್ತಿದಿ ನೀನು. ನಿಂದೇನು ಹೇಳ್ತಿ? ಅಲ್ಲಲ್ಲೇ ಕಡುವ ನಂದು ನೀನ್ ಯಾವಾಗ ನೋಡ್ದಿ? ಏನು ಅಲ್ಲಿ ಪ್ರಾಕ್ಟೀಸ್ನ ನೋಡ್ಲಿಲ್ಲ ನಾನು. ಅದ ಸಣ್ಣವರಿದ್ದಾಗ ಕೂಡಿ ಬೆಳೆದಿವಲ್ಲ ಅವಾಗ ನೋಡಿನಿ. ನಾವು ಅವಾಗಿಂದ ಬೇರೆ ಇತ್ತು, ಈಗ ಬೇರೆ ಐತಿಲ್ಲ ಕಡುವು. ಹೌದು ಹಂಗ ಆತ್. ನೀನ ಇಲ್ಲೇ ತಗದ್ ತೋರ್ಸ್ಕಿರ್ಸಿದಿ. ನಡಿ ಮನಿಗೆ ಹೋಗೋಣ ಬಾ. ನಾನು ಯಾವ ಕಸಿ ಅಣ್ಣ ಆದಲ್ಲ ನಿನಗೆ? ಏನ್ ಹಿಂಗಂತ ಕಸಿ ಅಣ್ಣ? ಈ ಗಂಗೆ ಯಾವ ಬೆಳಗ್ ದೊಡ್ಡವಳಾದ್ಲ ಅವಾಗಿಂದ ನಿನಗೆ ಕಸಿ ಅಣ್ಣ ಅದೇ. ಹಂಗಂದ್ರ ನಾ ನಿಮ್ಮ ಅಕ್ಕನು. ನಾವು ನಿನಗೆ ಅಕ್ಕ ಅನ್ಕೊಂಡವ್ರು ನಾವು ಊರ್ಬರ್ಗೋಷ್ಟ್ರಿಗೆ ಅಕ್ಕ ಅನ್ಬೇಕು. ಸೊಸಿ ಅಂದ್ ಯಾರಿಗೆ ಅನ್ಲಿ? ಸೊಸಿ ಅಕ್ಕಿ ನಿನ್ನ ಸೊಸಿ ಸೊಸಿ ಅಕ್ಕಿನ. ಹಂಗಾದ್ರೆ ಇವತ್ತಿಂದ ನಾ ನಿನಗ್ ಮಾವ ಅಂತ ಕರೀಲ? ಯಾರು ಬೇಡ ಅಂದ್ರ ಕರಿ. ಗಂಗೆ ನುಲಿ ಬೇಡ. ನಿನ್ನವ್ ಸರ್ ನಿಂತ್ಕ ಸೈಡ್ಗೆ. ಲೇ ಆಕಿ ನಿನಗ್ ಸೊಸಿ ಹಾಕಳೆ ಏನ್ಲಿ? ಅಲ್ಲಲೇ ಹಿಂದರ ಹತ್ತಿಲ್ಲ, ಮುಂದರ ಹತ್ತಿಲ್ಲ, ಸರಿ ಅಲ್ಲ ಸಾಟಿ ಅಲ್ಲ. ಆಕಿ ಹಂಗ ನಿನಗ್ ಸೊಸಿ ಹಾಕಳಲೆ? ಇಲ್ಲ, ಬಾಲು ಹುಷಾರಿ, ಬಲು ಹುಷಾರಿ ಚಕ್ರಿ. ಇಲ್ಲೋಡ ನರನ ಕಟ್ ಮಾಡ್ತಾನೆ, ಬಾರಿ ಹುಷಾರಿ ನೋಡ. ಬಿಡ ಮಾವ, ಯಾಕೆ ಪಾಪ ಅದ್ರ ಮೇಲೆ ನೀ ಸಿಟ್ಟಿಗೆ ಹೇಳ್ತಿ? ಹಂಗೆ ಯಾಕೆ ಮಾಡ್ತಿದ್ದ? ಕಂಡ್ರ ಆಗೋಲ್ಲಿ ನೋಡಿ. ಮತ್ತೇನ್ ಅವ್ನು ನಿನ್ ತಲೆ ಮೇಲೆ ಕುಂದ್ರಿಸ್ಕೊಂಡ್ ಕೊಟ್ಟ ಬಿಲ್ಲೆ ಆಡ ಅನ್ಲೇನು? ಮತ್ತೆ ದೇವ್ರು ನಿನಗರ ಯಾವ ಬುದ್ಧಿ ಕೊಡ್ತಾನೋ ಏನೋ ಆ ದೇವ್ರಿಗೆ ಗೊತ್ತು. ನಡಿ ನಡಿ ಮನೆಗೆ ಹೋಗೋಣ. ಮನೆಗೆ ನೀ ನಡಿಯಪ್ಪಿ, ನಾ ಬರ್ತೀನಿ. ನಡಿ. ಮುಂದೋಗಿರ ಮಾವ. ನಾ ಹಿಂದ ಆಸೆ ಬಂದು ಬಿಡ್ತೇನೆ. ಜೇನ್ ತುಪ್ಪ ತಿಂತೀಯ? ಅಲ್ಲ ಕೇಳಿಲ್ಲ, ಹೇಳ್ತಾನೆ. ನೀ ಮನೆಗೆ ಹೋಗಿರ, ನಾ ಮಾತ್ರ ಬರಲ್ಲ. ಯಾಕೆ ಹೇಳ? ಅಲ್ಲಿ ನೋಡಲ್ಲಿ ಆಲದ ಮರ, ಅಲ್ಲಿ ನೋಡಲ್ಲಿ ಆ ಆಲದ ಮರದೊಳಗ ಜೇನು ಆ ನಮನೆ ಕಟ್ಟೈತ್ ನೋಡ. ಆ ಜೇನ್ ತುಪ್ಪ ತಿನ್ಬೇಕು ನಾನು. ಅದಕ್ಕೆ ನೋಡ್ಗಂಗೆ ನಾ ಮೊದ್ಲ ಹೇಳ್ತೇನೆ, ಜೇನ್ಗೆ ನನಗೆ ಮೊದ್ಲ ಬರಲ್ಲ. ಅದ್ರಾಗ ತುಡಿಮಿ ಜಗ್ ಇರ್ತಾವ. ನನ್ನ ಕಡೆಯಿಂದ ಆ ಕಡತ ಸುದರ್ಶನಕ್ ಆಗಲ್ಲ. ನಿನಗೆ ಹೆಚ್ಚಿನ ಮಾಹಿತಿ ಬೇಕಂದ್ರ ಇಲ್ಲಿ ಗೌಡ್ರ ವೆಂಕಟೇಶ್ ಅಣ್ಣ ಇದ್ರ ಕೇಳಿಲ್ಲ. ಹೋದ್ಸಲ ಇಲ್ಲಿ ನೋಡಿಲ್ಲಿ ಹೆಜ್ಜೆನ ಹುಳ ಕಡ್ಸ್ಕೊಂಡ್ ಏನಾಗೋದಾಗ ಅವ್ನು ಬರೇ ಎಳ್ನೀರಾಗ ಅದಾನ. ಜೇನು ಹುಳ ಬ್ಯಾಡ, ನಡಿ ಮನೆಗೆ ಹೋಗಿ. ನಂಗೆ ಗೊತ್ತಿಲ್ಲ. ತುಪ್ಪ ಬೇಕಂದ್ರೆ ಬೇಕ. ಕಾಶಿ ನೀನ್ ತಪ್ಪು ತಿಳ್ಕೊನಲ್ಲ ಅಂದ್ರೆ ನಿನ್ ಸೊಸಿಗೆ ಜೇನ್ ತುಪ್ಪ ತಿನ್ನಿಸ್ ಕಳಿಸ್ಲೇನ? ಆ ತಾಳ್ಪ ಚಕ್ರಿ ನೀನ್ ನಂಬ್ತಾನೆ. ಜೇಲ್ ಆಲ್ಗಿಡದಾಗ ಐತಂತ. ಆಲ್ಗಿಡ ಭಾಳ ಅಗಲ ಐತಿ ಅಂದ ಹಿಂದಕ್ಕೆ ಸರದ ಬ್ಯಾರೆ ಆಟ ಹಚ್ಚಿ ಏನ ತುಪ್ಪ ಆಟ ತಿನ್ನಿಸಿ ಜಲ್ದಿ ಮನೆಗೆ ಕಳಿಸ್ಬೇಕು. ಗಂಗೆ ಅವನ ಜೊತೆ ಜಾಸ್ತಿ ಟೈಮ್ ಪಾಸ್ ಮಾಡಬೇಡ. ಜಲ್ದಿ ತುಪ್ಪ ತಿಂದ ಮನೆಗೆ ಬಾ. ಆತಾ? ಟಾಟಾ, ಬಾಯ್ ಬಾಯ್. ಸಕ್ರಿ ಅಲ್ಲೋಡದಿ ಅಲ್ಲಿ ಆಲದ ಮರದಾಗ ಜೇನುತುಪ್ಪ ಐತಿ. ಅದು ಬೇಕು ನಂಗೆ. ನೀನ್ ಯಾರು ಬೇಡ ಅಂತಾರ? ನೀನ್ ಜೇನ್ ಮೂರ್ ತುಪ್ಪ ತಿನ್ನಿಸ್ ಕಳಿಸ್ತೇನಿ. ನಿಮ್ಮ ಹೋದ ಯಾಕೆ ತಡ ಮಾಡ್ತಿ? ಏನ ನಮ್ಮ ಮಾವಿದ್ದಾಗ ಒಳ್ಳೆ ಗಂಡಸ್ತಿರ್ತಾರ, ಭಾರಿ ಜಿಗಜಿಗದ ಮಾತಾಡಿದಿ. ಈಗ ನೋಡ್ರಿ ನನಗ ಜೇನು ಕೊಡಂಗಿಲ್ಲ ಅನ್ನತಿ. ನಾಳೆ ನಿನ್ನ ಮದುವೆ ಆದ ಹೆಂಡ್ತಿನ ಹೆಂಗ ನೋಡ್ಕೊಂತೀಯೋ ಏನೋ? ನಿನ್ನ ಮದುವೆ ಆದ ಶಿವಾಯ ನಮ್ಮ. ನೀ ನನ್ನ ಮದಿಬೇಕಿ ಅಂದ್ರ ಯಾವ್ದಕ್ಕೂ ಅಂಜೋದಿಲ್ಲ ನಾನು. ಗಡ ಸರ್ಪನ ಬರೀ ಹಿಡಿದು ಆಡಿಸಿ ಚಾಣದಾಗ ಬಿಡ್ಕೊಂಡ್ಬಿಡ್ತಾನೆ. ನೋಡ್ರಿ ಹೆಂಗೈತಿ. ಹೆಣ್ಮಕ್ಳು ಒಪ್ಪಿದ್ರ ಸಾಕ, ಗಣ ಮಕ್ಳು ಕೊಲೆ ಮಾಡಕ್ ಸಮೇತ ತಯಾರಾಗಿ ಬಿಟ್ಟಿರ್ತಾರ. ಅದಕ್ಕೆ ಇವನು ಮಾತ ಸಾಕ್ಷಿ. ಅಡ್ಡಿಲ್ಲ, ಬಾರಿ ಅದಿ ನೀನ. ಒಗದ ಬಿಡ ಇದವ್ರ. पंचरंगी बारे अंतल कड़बारे जल 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 चिंगड़ मीरा मीरा समा
ದಾಸಿ ಮಾಡುತ್ತೆಯಪ್ಪ ಜಲ 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 ಜಾಕ್ಷಂ ಭಿರ 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 ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಬಡ 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 ಪಂಚಗಂಗೆ ಪಾರೆ ಐತಲ ಕಡೆ ಪಾರೆ ಬಾ ಚಕ್ರಿ ಆತ ಕಲಿಯುಗದ ಪ್ರಚಂಡ ಕಳನಾಯಕರು ಈ ಅವಳಿಸೋದ್ರ ಕಣ್ಣು ಬಿಟ್ಟರೆ ಆ ಭಗವಂತನ ಕೈಲಾಸ ಬಿಟ್ಟು ಓಡಿ ಹೋಗುವನ ನಾವು ಕಾಲಿಟ್ಟರೆ ವೈರಿಗಳಿಗೆ ವನವಾಸ ಅಂತೆಯೇ ಇಂದು ರಾಜಣ್ಣನ ಮನೆತನ ಬೀದಿಗೆ ಸೊಕ್ಕಿನಿಂದ ಎತ್ತಿ ಮೆರೆಯುತ್ತಿದ್ದ ಸತ್ಯ ಇಂದು ಕತ್ತಲೆ ಕೋಣೆಗೆ ಇನ್ನು ಇನ್ನು ಈ ಊರಿನ ಬಡ ಭಿಕಾರಿಗಳು ನಾವು ಓದುವ ತುಂಗಿನಾದಕ್ಕೆ ತಲೆ ದೂಗಿದರೆ ಅಂತವರ ಜೀವದಾನ ಹೊರಗಳಿಗೆಯಲ್ಲಿ ಬೀಳುವುದು ಅಂತವರ ಬಲಿದಾನ. ದಾಸ ಆ ರಾಜ ನಿನ್ನ ಕೆನ್ನೆಗೆ ಹೊಡೆದು ಮನ ಮಾಡಿದ. ಅವನ ತಮ್ಮ ಸತ್ಯ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿರುವ. ಈ ಸೇಡು ತೀರಲೇಬೇಕಾದರೆ ಜೈಲಿನಲ್ಲಿರುವ ಸತ್ಯನಿಗೆ ಈ ಜಯಸಿಂಹನ ಹಸ್ತದ ರುಚಿ ತೋರಿಸಲೇಬೇಕು. ನೋಡು ಜಯಸಿಂಹ, ಸತ್ಯನಿಗೆ ಏನ್ ಬೇಕಾದ್ರೂ ಮಾಡು, ಅನುಭವಿಸುತ್ತಿರುವ ಆಸ್ತಿ ಅವರದು. ನೀನು ಅಂತವಳ ಮೇಲೆ ಅತ್ಯಾಚಾರ ಮಾಡಲು ಹೊರಟಿದ್ದೀಯಂತೆ ಅಲ್ಲ, ನಿಜವೇ? ಈ ವಿಷಯನ್ನು ನನಗೆ ವಿಜಯ ತಿಳಿಸಿ ಹೋದ. ನೋಡು ಜಯಸಿಂಹ, ಇನ್ನೊಮ್ಮೆ ಹೀಗೆ ಮಾಡಿದರೆ ನೀವು ಅನುಭವಿಸುತ್ತಿರುವ ಆಸ್ತಿಯನ್ನು ಕಸಿದುಕೊಂಡು ನಿಮ್ಮನ್ನು ಜೈಲಿಗೆ ಕಳಿಸಬೇಕಾಗುತ್ತದೆ ಎಂದು ಎಚ್ಚರಿಸಿ ಹೋದ. ಜಯಸಿಂಹ, ನಾವು ಕಟ್ಟಿರುವ ಕನಸಿನ ಗೋಪುರವನ್ನ ನತ್ತು ನೂರು ಮಾಡಬೇಡ. ನೀನು ಮೊದಲು ಗೀತಾಳ ಹತ್ತಿರ ಕ್ಷಮೆ ಕೇಳು. ಆಗಲಿ ದಾಸ, ನಾನು ಗೀತಾಳ ಹತ್ತಿರ ಕ್ಷಮೆ ಕೇಳುತ್ತೇನೆ. ನಮ್ಮ ಆಸೆ ಈಡೇರೋ ತನಕ ಅವಳಿಗೆ ಏನು ಮಾಡುವುದಿಲ್ಲ. ನಮ್ಮ ಸೇಡು ತೀರಿದ ಮರುಗಳಿಗೆ ಅವಳಿಗೆ ಮಕ್ಕಳು ಆಗುವ ಹಾಗೆ ಮಾಡುವೆ. ಬಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ರಾಜಣ್ಣ, ನಮಸ್ಕಾರ. ಏಕೆ ಇಲ್ಲಿವರೆಗೆ ಆಗಮಿಸಿರುವಿರಿ? ಅದು ನಿನ್ನ ಹೆಂಡತಿಯೊಂದಿಗೆ? ಚುಚ್ಚು ಮಾತನಾಡಿ ನಮ್ಮನ್ನು ಕೊಲ್ಲಬೇಡಿ ಸರ್. ಈಗಾಗಲೇ ನಾವು ಸತ್ತು ಬದುಕಿದ್ದೇವೆ. ಮತ್ತೆ ಗಾಯದ ಮೇಲೆ ಬರೆ ಹಾಕಬೇಡಿ ಸರ್. ಸರಿ, ಇಲ್ಲಿಗೆ ಬಂದ ವಿಷಯ ಹೇಳಿ. ನನ್ನ ತಮ್ಮ ಸತ್ಯ ಏನು ತಪ್ಪು ಮಾಡಿದನೆಂದು ಬಂಧಿಸಿರುವಿರಿ. ರಾಜಣ್ಣ, ನಿನ್ನ ತಮ್ಮ ಸತ್ಯ ದಾಸನ ಬಂಟ ಭದ್ರನನ್ನ ಕೊಲೆ ಮಾಡಿರುತ್ತಾನೆ. ಅದಕ್ಕಾಗಿ ನಾನು ಅವನನ್ನು ಬಂಧಿಸಿರುವೆ. ಸರ್,
ನನ್ನ ಮೈದುನ ಕಾರಣವಿಲ್ಲದೆ ಯಾರನ್ನೂ ಕೊಲೆ ಮಾಡೋಣಲ್ಲ. ದಯವಿಟ್ಟು ಮನಸ್ಸು ಮಾಡಿ ಅವರನ್ನ ಬಿಟ್ಟುಬಿಡಿ. ಗಾಯತ್ರಮ್ಮ, ನಿನ್ನ ಮೈದುನ ಮಾಡಿರೋದು ಸಾಮಾನ್ಯ ಕೆಲಸವಲ್ಲ. ಅಂಡರ್ ಸೆಕ್ಷನ್ 301 ಆಫ್ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಕೊಲೆ ಮಾಡಿರುತ್ತಾನೆ. ಆ ಅಪರಾಧಕ್ಕಾಗಿ ನಾನು ಅರೆಸ್ಟ್ ಮಾಡಿಬಿಡುವೆ. ಒಂದು ವೇಳೆ ನಿನ್ನ ಮಾತನ್ನು ಕಟ್ಟಿಕೊಂಡು ನಾನು ಬಿಟ್ಟು ಬಿಟ್ಟರೆ ಹಿಂದೆ ನನ್ನ ಕೆಲಸವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಸ್ವಾಮಿ, ಇದೇ ಇವ್ರಿಗೆ ಹೇಳ್ತಾ ಇದ್ದಾರೆ. ಕಷ್ಟವನ್ನೇ ಅರಿಯದ ನನ್ನ ಮೈದುನ ಈ ನರಕದಲ್ಲಿ ಅದು ಹೇಗಿದ್ದಾನೋ ಏನೋ. ದಯವಿಟ್ಟು ಅವರನ್ನ ಕರೆಸಿ ನಾನು ಒಂದು ಸಾರಿ ಅವರನ್ನ ನೋಡ್ಬೇಕು. ಗಾಯತ್ರಿ, ನಿನಗಿಂತ ಹೆಚ್ಚಿನ ದುಃಖ ನನಗಾಗಿದೆ. ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಅವನನ್ನು ಸಾಕಿ ಬೆಳೆಸಿದ್ದೇನೆ. ಇಂದು ಈ ಸ್ಥಿತಿಯಲ್ಲಿ ನೋಡಿದರೆ ನನ್ನ ಹೃದಯ ಒಡೆದು ಹೋಗುತ್ತದೆ. ಗಾಯತ್ರಿ, ಒಡೆದು ಹೋಗುತ್ತದೆ. ಸ್ವಾಮಿ, ದಯವಿಟ್ಟು ಹಾಗನ್ಬೇಡಿ. ನನ್ನ ಮೈದುನ ನನ್ನನ್ನು ನೋಡ್ಬೇಕು. ಒಂದ್ಸರಿ ಅವರನ್ನ ಕರೆಸಿ ಸರ್. ದಯವಿಟ್ಟು ಅವರನ್ನ ಕರೆಸಿ ನಿಮ್ಮ ಕೈ ಮುಗಿದು ಬೇಡಿಕೊಡ್ತೀನಿ. ಒಂದ್ಸಲ ಅವರನ್ನ ನೋಡಲು ಅವಕಾಶ ಮಾಡಿಕೊಡಿ. ಗಾಯತ್ರಮ್ಮ, ಹೆಣ್ಣು ಮಕ್ಕಳನ್ನು ನೊಂದುಕೊಂಡರೆ ನನಗೆ ಸಹಿಸೂಕೆ ಆಗುವುದಿಲ್ಲ. ಆ ಸತ್ಯನನ್ನು ನಾನು ಕರೆದುಕೊಂಡು ಬರುತ್ತೇನೆ. ಪಿಸಿ, ಎಳೆದು ಕರೆದುಕೊಂಡು ಬನ್ನಿ ಆ ಸತ್ಯನನ್ನ. ಏನೋ ಇದು ನಿನ್ನ ಸ್ಥಿತಿ? ಏಕೆ ದುಃಖಿಸುತ್ತಿರುವಿರಿ ಅತ್ತಿಗೆ? ನನಗೇನೂ ಆಗಿದೆ? ನನಗೆ ಏನೂ ಆಗಿಲ್ಲ. ದುಷ್ಟರ ಸಂಹಾರ ಮಾಡುವುದು ನಮ್ಮ ಮನೆತನದ ಧರ್ಮ. ಅದಕ್ಕಾಗಿ ತುಂಬಿದ ಮನಸ್ಥಿರಿಯನ್ನು ಸರ್ವನಾಶ ಮಾಡಲು ಹೊರಟಿದ್ದ ಆ ದಾಸ, ಅದಕ್ಕಾಗಿ ಅವನ ಬಂಟನ ರುಂಡವನ್ನು ಕಡಿದು ಬಂದೆ. ಆ ಹೇಡಿನ ಮಗ ದಾಸ ತಪ್ಪಿಸಿಕೊಂಡು ಹೋದ. ನನ್ನ ಕೈಗೆ ಅವನೇನಾದರೂ ಸಿಕ್ಕಿದ್ದರೆ ಅವನನ್ನೂ ಬಿಡುತ್ತಿರಲಿಲ್ಲ. ಏ ಸತ್ಯ, ನನ್ನ ಸ್ನೇಹಿತ ದಾಸನಿಗೆ ಹೇಳಿ ನೀವು ಮಗನೇ, ಇನ್ನೊಂದು ಸಾರ ಹೇಳಿದರೆ ನಿನ್ನನ್ನು ಇಲ್ಲೇ ಸುಟ್ಟು ಹಾಕಿ ಬಿಡುವೆ. ಇನ್ಸ್ಪೆಕ್ಟರ್, ಸುಟ್ಟು ಹಾಕಲು ನಾನೇನು ಸವದೆ ಅಲ್ಲ. ಅನ್ಯಾಯ ಮಾಡುವರು ಯಾರೇ ಆಗಿದ್ದರೂ ಅವರ ಹುಟ್ಟಡಗಿಸದೆ ಬಿಡುವುದಿಲ್ಲ. ನೋಡಿದೀಯಾ ರಾಜಣ್ಣ, ಈ ನಿನ್ನ ತಮ್ಮನ ಅಹಂಕಾರದ ಮಾತನ. ಗಾಯತ್ರಮ್ಮ, ಈ ನಿನ್ನ ಮೈದುನನ್ನು ನಿನ್ನ ಮಾತು ಕೇಳಿಕೊಂಡು ಬಿಡಬೇಕೇನಮ್ಮ? ಬಿಡಬೇಕಾ? ಕೋಪ ಮಾಡಿಕೊಳ್ಳಬೇಡಿ ಸರ್. ಸತ್ಯ, ಪೊಲೀಸ್ ಅಧಿಕಾರಿಗಳ ಹತ್ರ ಹೊರಟಾಗಿ ನಡೆದುಕೊಳ್ಳಬಾರದಪ್ಪ, ನಡೆದುಕೊಳ್ಳಬಾರದು. ಪೊಲೀಸ್ ಅಧಿಕಾರಿ? ಇವನೊಬ್ಬ ಪೊಲೀಸ್ ಅಧಿಕಾರಿ ಅಣ್ಣ. ಗ್ರಾಮದಲ್ಲಿ ಅನ್ಯಾಯದ ಬೀಜವನ್ನು ಬಿತ್ತಿ ತಲೆ ಇಡುವ ಕಟುಕರಿಗೆ ಬೆಂಬಲವಾಗಿ ನಿಲ್ಲುವ ಇವನೊಬ್ಬ ಪೊಲೀಸ್ ಅಧಿಕಾರಿ. ಇನ್ನು ಕಮಿಷನ್ ತೆಗೆದುಕೊಂಡು ಓಸಿ ಬರೆಯಲು ಬಿಡುವ ದುಷ್ಟ ರಾಜಕಾರಣಿಗಳ ಕೈಗೊಂಬೆ ಆಗಿರುವ ಇವನೊಬ್ಬ ಪೊಲೀಸ್ ಅಧಿಕಾರಿಯನ್ನ. ಇಂದು ನಿಯತ್ತಿನ ಪೊಲೀಸ್ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ಏಕೆ ಬರುತ್ತಿದೆ ಎಂದರೆ ಇಂಥ ದುಷ್ಟ ಅಧಿಕಾರಿಗಳಿಂದ. ಇನ್ಸ್ಪೆಕ್ಟರ್, ನೊಂದ ಜನರಿಗೆ ಸಿಟ್ಟು ಬಂದರೆ ದುಷ್ಟ ಅಧಿಕಾರಿಗಳಿಂದ ಹಿಡಿದು ಇನ್ನಂತ ಕೆಟ್ಟ ಅಧಿಕಾರಿಗಳನ್ನು ಕಾಲಲ್ಲಿರುವ ಮೆಟ್ಟಿನಿಂದ ಕಿತ್ತು ಹೋಗುವವರೆಗೂ ಹೊಡೆಯುತ್ತಾರೆ. ಎತ್ತರದಿಂದರು. ಸತ್ಯ, ನನಗೆ ಮೆಟ್ಟಿನಿಂದ ಸಿಕ್ಕ ಧೈರ್ಯವೇನಿಲ್ಲ ನಿನಗೆ? ಗಟ್ಟಿಯಾಗಿ ಹಿಡಿಯಲಿ ಇವನನ್ನು. ನನಗೆ ಕೆಟ್ಟದಾಗಿ ಮಾತನಾಡುವ ಇವನಿಗೆ ನನ್ನ ಲಾಠಿಯಿಂದ ಎಚ್ಚರಿಸುತ್ತೇನೆ. ದಯವಿಟ್ಟು ಹೊಡಿಬೇಡಿ ಸರ್, ಅವನ್ನ ದಯವಿಟ್ಟು ಹೊಡಿಬೇಡಿ. ಅಯ್ಯೋ, ಈ ದೃಶ್ಯ ನನ್ನನ್ನು ಕಣ್ಣಿಂದ ನೋಡೋದಕ್ಕಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಬಿಡಿಸಿ ಅವನನ್ನ. ಸಮಾಧಾನ ಮಾಡಿಕೋ ಗಾಯತ್ರಿ, ಸಮಾಧಾನ ಮಾಡಿಕೋ. ನಾನು ಇಲ್ಲಿಯವರೆಗೂ ಯಾರ ಹತ್ತಿರವೂ ಏನನ್ನು ಕೇಳಿದವನಲ್ಲ, ಮತ್ತೊಬ್ಬರಿಗೆ ಹಿಂಸೆ ಮಾಡಿದವನಲ್ಲ. ಇಂದು ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನ್ನನ್ನು ತಮ್ಮನನ್ನು ಕ್ಷಮಿಸಿ ಬಿಟ್ಟು ಬಿಡಿ.
ನನ್ನ ಅಣ್ಣನನ್ನು ಕಾಲಿನಿಂದ ಒತ್ತೆಯ ಮಗನೇ. ಏಯ್! ನಿನಗೆ ದಮ್ಮಿದ್ದರೆ ನನ್ನನ್ನು ಒದೆ. ಅದನ್ನು ಬಿಟ್ಟು ಏನು ಅಪರಾಧ ಕೆಲಸವನ್ನು ಮಾಡದೇ ಇರುವ ನನ್ನ ಅಣ್ಣನನ್ನು ಒದೆಯುತ್ತಿರುವೆ ಆ ಮಗನೇ. ಪುಣ್ಯ ನನಗೆ ರಾಜಣ್ಣ. 20 ಹಳ್ಳಿಯ ಒಡೆಯನಾದ ನೀನು ಇಂದು ನನ್ನ ಕಾಲನ್ನು ಬಿದ್ದು ಕೇಳುತ್ತಿರುವಾಗ ನಾನು ಅದೇ ರೀತಿ ನಿನ್ನ ತಮ್ಮನು ಸಹಿತ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೆ ಅವನನ್ನ ಈಗಲೇ ಬಿಟ್ಟು ಬಿಡುತ್ತೇನೆ. ಕ್ಷಮೆ ಅದು ನಿನ್ನಂತ ನಾಯಿ ಹತ್ತಿರ ನಾನು ಕ್ಷಮೆ ಕೇಳುವುದೇ ಎಂದಿಗೂ ಸಾಧ್ಯವಿಲ್ಲ. ಪದ್ಮಾಸ್, ನನ್ನ ಎದುರಿಗೆ ನಿಂತು ಮಾತಾಡುತ್ತೇವೆ ನಿನಗೆ ನನ್ನ ಲಾಠಿಯಿಂದ ಎಚ್ಚರಿಸುತ್ತೇನೆ. ಬೇಡ ಸರ್, ಒಂದು ಪೆಟ್ಟನ್ನು ಹಾಕದೆ ಹುಲಿಯಂತೆ ಬೆಳೆದವನು ನನ್ನ ತಮ್ಮ. ಇಂದು ನೀವು ಕೊಡುತ್ತಿರುವ ಶಿಕ್ಷೆಯನ್ನು ಬೇಕಾದರೆ ನನಗೆ ಕೊಡಿ, ನಾನು ಸಹಿಸಿಕೊಳ್ಳುತ್ತೇನೆ. ನನ್ನ ತಮ್ಮನ ಪರವಾಗಿ ನಿಮ್ಮ ಕಾಲಿಡಿದು ಬೇಡಿಕೊಳ್ಳುತ್ತೇನೆ, ಈ ಬಂಧನದಿಂದ ಬಿಟ್ಟು ಬಿಡಿ ಅವನನ್ನು. ಲೇ ದೇವರಾಜ್, ನನ್ನ ಅಣ್ಣನನ್ನು ಒತ್ತೆಯ ಮಗನೇ. ಲೇ, ನಿನಗೆ ದಮ್ಮಿದ್ದರೆ ನನ್ನನ್ನು ಒದೆ. ಅದನ್ನು ಬಿಟ್ಟು ನಿರಪರಾಧಿ ಆಗಿರುವ ನನ್ನ ಅಣ್ಣನನ್ನು ಒದಿತ್ತಿರುವೆ ಆ ಮಗನೇ. ಅಣ್ಣ, ನೀನು ನನ್ನ ಸಲುವಾಗಿ ಈ ಪಾಪೆ ಕಾಲು ಹಿಡಿಯುವುದು ಬೇಡಣ್ಣ. ನನಗೆ ಏನೂ ಆಗುವುದಿಲ್ಲ. ಅತ್ತಿಗೆ ಅಣ್ಣನನ್ನು ಕರೆದುಕೊಂಡು ಮನೆಗೆ ನಡೆಯಿರಿ. ನೀವು ನಡೆಯಿರಿ ಅಣ್ಣ, ನನಗೇನು ಆಗುವುದಿಲ್ಲ. ಶಬಾಷ್ ದೇವು, ಶಬಾಷ್. ರಾಜಣ್ಣನಿಗೆ ಒದ್ದು 120ರಷ್ಟು ಬುದ್ಧಿ ಕಲಿಸಿದೆ. ಸತ್ಯ, ದಾಸ ಹೆಣೆದಿರುವ ಕಪಟ ಸೇಡಿನ ಬಲೆಯಲ್ಲಿ ಇಂದು ನೀನು ಸೆಕ್ಕೆ ಬಿದ್ದಿರುವೆ. ಅಂದು ನನ್ನ ಕೆನ್ನಿಗೆ ಹೊಡೆದ ಅವಮಾನ ಮಾಡಿರುವೆ ಅಲ್ಲ, ಎಂದು ಇದರ ಮುಯ್ಯಿ ನೋಡು ಮಗನೇ. ಸಿಂಹ ಏಡಿ ಅಂತ ಹುಲಿಯನ್ನು ಕಟ್ಟಿ ಹಾಕಿ ಹೊಡೆಯುತ್ತಿರುವೆ ಆ ಮಗನೇ. ನೀನು ಗಂಡ ಆಗಿದ್ದರೆ ಕಟ್ಟಿದ ಕಟ್ಟನ್ನು ಬೆಚ್ಚು ನೋಡು ಮಗನೇ. ಆಗ ನೀನು ಗಂಡು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಅದನ್ನು ಬಿಟ್ಟು ಕೈಲಾಗದ ಹೇಳಿ ಅಂತ ನಿನ್ನ ಪೌರುಷ ತೋರಿಸುತ್ತಿರುವಲ್ಲ, ನೀನು ಯಾವ ಗಂಡಲೇ? ನಾಯಿನ ಮಗನೇ. ಲೇ ಸತ್ಯ, ನಿನಗೆ ಹೊಟ್ಟೆಗೆ ಅನ್ನ ಹಾಕದೆ ಇಟ್ಟಿದ್ದರು ಎಷ್ಟು ಹೋರಾಡುತ್ತಿರುವೆ ಅಲ್ಲ, ಮೆಚ್ಚಬೇಕು ನಿನ್ನ ಧೀರತನಕ್ಕೆ. ನಮ್ಮ ಸರಿ ಸಮಾನವಾದ ವೈರಿ ಅಂದರೆ ನೀನೇ. ದೇವರಾಜ್, ಇವನಿಗೆ ವಿಚಿತ್ರವಾದ ಶಿಕ್ಷೆ ಕೊಡು. ನಾಳೆ ಬಿಡುಗಡೆ ಆದ ಮೇಲೆ ಎದ್ದು ನಿಲ್ಲಲು ಬರಬಾರದು ಇವನಿಗೆ. ನೀವು ಎಂತ ಶಿಕ್ಷೆಯನ್ನು ಕೊಟ್ಟರು ಈ ಗೂಳಿಗೆ ಏನೂ ಆಗುವುದಿಲ್ಲ. ಸುತ್ತ 20 ಹಳ್ಳಿಯಲ್ಲಿ ನಿಮ್ಮಂತ ದುಷ್ಟರನ್ನು ಮಟ್ಟ ಹಾಕಿರುವ ಗಂಡು ನಾನು. ನೀವು ಕೊಡುವ ಶಿಕ್ಷೆ ನನಗೆ ಯಾವ ಲೆಕ್ಕ? ಈಗಲೂ ನಾನು ಪುಟಿದೆದ್ದರೆ ನಿಮಗೆ ಉಳಿಗಾಲವಿಲ್ಲ ಮಗನೇ. ಕಣ್ಮರ ಲೇ ಸತ್ಯ, ನೀನಿರುವುದು ಈ ಜಯಸಿಂಹನ ಅಡ್ಡಾದಲ್ಲಿ. ಹೆಚ್ಚಿಗೆ ಬಾಲ ಬಿಚ್ಚಿದರೆ ನಿನ್ನನ್ನು ತುಂಡಾಗಿ ಕತ್ತರಿಸಿ ಬಿಡಬೇಕಾದೀತು. ಯಾಚಾರ ಸಿಟ್ಟಿಗೆ ಬೇಡ ಜಯಸಿಂಹ, ಅವನನ್ನು ನಾನೇ ನೋಡಿಕೊಳ್ಳುತ್ತೇನೆ. ಪಿಸಿ ಎಳೆದು ಕರೆದು ಒಯ್ಯಿರಿ ಈ ಕೈದಿಯನ್ನು. ದೇವು, ಇನ್ನು ಮುಂದೆ ಈ ಊರಿನಲ್ಲಿ ಯಾವ ನನ್ನ ಮಗನು ಹುಬ್ಬಳ್ಳಿ ರಾಜನ್ ಮನೆತನದ ಬಗ್ಗೆ ಮಾತನಾಡಬಾರದು. ಏನಿದ್ದರೂ ಈ ಶಿವದಾಸನ ಮನೆತನದ ಬಗ್ಗೆ ಮಾತನಾಡಬೇಕು.
ಜಯಸಿಂಹ, ಆ ರಾಜಣ್ಣನ ಆಸ್ತಿ ಅಂತಸ್ತು ಇಲ್ಲದಿದ್ದರೇನು, ಇರುವ ಆಸ್ತಿಯನ್ನೇ ನನ್ನ ವಶ ಪಡೆದುಕೊಂಡು ಆ ಸತ್ಯನ ಬೆಂಬಲಿಗರನ್ನ ಬೀದಿಗೆ ತರುತ್ತೇನೆ. ದೇವು, ಇನ್ನು ಮುಂದೆ ಈ ಊರಿನಲ್ಲಿ ಪ್ರತಿಯೊಬ್ಬರ ಹತ್ತಿರ ಹಣ ವಸೂಲಿ ಮಾಡು. ನಮ್ಮ ಕಡೆಯವರು ಕೊಲೆ ಸುಲಿಗೆ ಮಾಡಿದರೆ ಅವರಿಗೆ ಕೇಸ್ ಆಗದಂತೆ ಮುಚ್ಚಿ ಹಾಕಿಬಿಡು. ಹಲೋ ಗೀತಾ, ಇಲ್ಲಿವರೆಗೆ ಬಂದಿರುವೆ. ನಿನ್ನ ಗಂಡನನ್ನು ನೋಡಬೇಕೇನು? ಅವನೇ ಅವ ಗಂಡ, ಸೀಮೆಗಿಲ್ದವನು. ಅವನೇ ನೋಡಕ್ಕಲ್ಲ, ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಹೇಳು ಗೀತಾ, ಅದೇನು ಅಂತ? ದೇವರಾಜ್, ನೀವೇ ಹೇಳಿದಂತೆ ಹಣ ಏನೋ ತಂದುಕೊಟ್ಟೆ. ಆ ರಾಜಣ್ಣನನ್ನ ಬೀದಿಗೂ ತಂದಾಯ್ತು. ಈಗ ಅವ್ರ ಜೊತೆ ನಾವು ಅರೆ ಹೊಟ್ಟೆ ಬದುಕಬೇಕೇನು? ಛೇ 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 ಛೇ, ಎಂತ ಮಾತಾಡುತ್ತಿರು ಗೀತಾ? ನೀವೇಕಾರ ಹೊಟ್ಟೆ ಇರಬೇಕು? ಅದು ನಾನಿರುವಾಗ ನಿಮಗೆ ಬೇಕಾದಾಗ ಬೇಕಾದಷ್ಟು ಹಣವನ್ನು ಪಡೆದು ಎಂಜಾಯ್ ಮಾಡಬಹುದು. ಎಂಜಾಯ್? ಆ ದರಿದ್ರಗಳು ನಮ್ಮ ಜೊತೆ ಇರೋ ತನಕ ಎಲ್ಲಿಂದ ಎಂಜಾಯ್ ಮಾಡೋಕ್ಕಾಗುತ್ತೆ? ನೀವೇ ಹೇಳಿ ದೇವರಾಜ್. ಅವರ ಬಗ್ಗೆ ಚಿಂತಿಸಬೇಡ ಗೀತಾ. ಆ ರಾಜಣ್ಣ ಮತ್ತು ಗಾಯತ್ರಿಗೆ ಒಂದು ಗತಿ ಕಾಣಿಸೋದ್ರ ಬಗ್ಗೆ ನಾನು ದಾಸನೊಂದಿಗೆ ಪ್ಲಾನ್ ಮಾಡಿದ್ದೇನೆ. ಇನ್ನೇನು, ನಿನ್ನ ಗಂಡ ನನ್ನ ವಶದಲ್ಲಿದ್ದಾನೆ. ಅಬ್ಬಾ, ಅಷ್ಟು ಮಾಡಿ ಸಾಕು. ಆದಷ್ಟು ಬೇಗ ನಾನು ದೊಡ್ಡ ಮನೆ ಸೇರಿಕೊಂಡ್ರೆ ಅಷ್ಟೇ ಸಾಕು ನನಗೆ. ನೋಡಿ, ಬಂದು ತುಂಬ ಹೊತ್ತಾಯ್ತು, ನಾನು ಇನ್ನು ಹೋಗ್ಲಾ? ನಿಲ್ಲು ಗೀತಾ, ಹಾಗೆ ಹೋಗುತ್ತಿರುವಿಲ್ಲ. ಒಂಟಿಯಾಗಿರುವ ಈ ನನ್ನ ಜೀವಕ್ಕೆ ಜಂಟಿಯಾಡಿ ಒಂದು ಗೀತೆಯನ್ನು ಹಾಡಬಾರದೆ? ಮುಂಜಾನೆಯ ಮಂಜಲ್ಲಿ, ಮಧ್ಯಾಹ್ನದ ಹೊತ್ತಲ್ಲಿ, ನೀ ನಡೆದ ದಾರಿಯಲ್ಲಿ ನಗು ಇತ್ತು ಗಿಡಮರ ಪಕ್ಷಿಯಲ್ಲಿ. ಆ ನಗುವನ್ನ ಚೆಲ್ಲಿ ಈ ನಮ್ಮ ಪ್ರೇಕ್ಷಕರನ್ನು ಸಂತೈಸಬಾರದೆ? ಆಗಲಿ, ನಿಮ್ಮ ಇಷ್ಟದಂತೆ ಆಗಲಿ. ನನಗೂ ಕೂಡ ನಿಮ್ಮ ಜೊತೆ ಹಾಡಿ ಕುಣಿಬೇಕು ಅಂತ ನನ್ನ ಮನ ಹಾತೊರಿತಾ ಇದೆ. ಆಯ್ತು ಗೀತಾ. ಕವಿ ಕಾಳಿದಾಸನ ಹೇ ನನ್ನ ಶಾಕುಂತಲೆ, ಹೋ ನನ್ನ ಶಾಕುಂತಲೆ, ಹೋ ನನ್ನ ಶಾಕುಂತಲೆ, 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 ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಬೇಲೂರ ಬಾಲಯಾಗಿ ದಾರಿಗೆ ಹೃದಯದ ಚೆಲುವೆ ಕೈ ಬೀಸಿ ಕರೆದಾಗ, ಬೇಲೂರ ಬಾಲಯಾಗಿ ದಾರಿಗೆ ಹೃದಯದ ಚೆಲುವೆ ಕೈ ಬೀಸಿ ಕರೆದಾಗ. ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ, ಬೇಲೂರ ಬಾಲೆಯಂತೆ ನೀ ನಡೆದು ಬರುವಾಗ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಸರಿ, ನನಗೆ ಗೊತ್ತಾಯ್ತು. ನಾನು ಓಕೆ ಗೀತಾ, ಹೋಗಿ ಬಾ. ಬಾಯ್. ತಾಯಿ ಎಲ್ಲಮ್ಮ, ಎಂಥ ಕಷ್ಟ ಕೊಡ್ತಿದ್ದೀಯಮ್ಮ ಈ ನಿನ್ನ ಮಗಳಿಗೆ. ಪ್ರತಿನಿತ್ಯ ನಿನ್ನನ್ನು ಪೂಜಿಸಿದಕ್ಕೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದೆಯಮ್ಮ. ನಾವು ಮಾಡಿದ ಅಪರಾಧವಾದ್ರೂ ಏನಮ್ಮ, ಏನು? ಏಕಮ್ಮ, ಸರ್ವಶಕ್ತಿಯಾದ ಮಾಯಿ ತಾಯಿಯನ್ನು ಏಕೆ ಬೈಯುತ್ತಿರುವೆಯಮ್ಮ? ಮನುಷ್ಯನಿಂದ ಬರುವ ಆ ಕಷ್ಟಗಳಿಗೆ ದೇವರು ಏನು ಮಾಡಬಲ್ಲನು? ನಡಿ, ಊಟ ಮಾಡಿದೆಯಾ ಗಾಯತ್ರಿ? ರೀ, ಸತ್ಯನೆಲ್ಲ ನೋಡಿ ಬಂದಾಗಿನಿಂದಲೂ ನೀವು ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ. ಹೀಗಾದ್ರೆ ನಿಮ್ಮ ಆರೋಗ್ಯದ ಗತಿ? ನನ್ನ ಆರೋಗ್ಯಕ್ಕೆ ಏನು ಕಡಿಮೆಯಾಗಿದೆ ಗಾಯತ್ರಿ? ಇದುವರೆಗೂ ನಾನು ನನ್ನ ತಮ್ಮ ಯಾರಿಗೆ ಹಿಂಸೆ ಮಾಡಿದವಲ್ಲ, ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದವರವಲ್ಲ. ಆದರೆ ಇಂದು ನನ್ನ ತಮ್ಮನನ್ನು ಬಂಧಿಸಿ ಜೈಲಿನಲ್ಲಿಟ್ಟು ಹಿಂಸೆ ಕೊಡ್ತಿದ್ದಾರಲ್ಲಪ್ಪ, ಹಿಂಸೆ ಕೊಡ್ತಾರೆ. ಆ ಕೈ ಘಟನೆ ನನ್ನ ಜೀವ ಹಿಂಡುತ್ತಿದೆ. ಅಳಬೇಡಿ ಸ್ವಾಮಿ, ಅಳಬೇಡಿ. ಇಂದೆಲ್ಲ ನಾಳೆ ಸತ್ಯ ಬಿಡುಗಡೆ ಆಗಿ ಬಂದೇ ಬರ್ತಾನೆ ನೋಡಿ. ನೀವು ಸಮಾಧಾನವಾಗಿರಿ, ಕೊರಗಬೇಡಿ. ಆ ವಿಷಯವನ್ನ ಮರೆತು ಬಿಡಿ. ಮರೆತು ಬಿಡುವುದು ಹೇಗೆ ಸಾಧ್ಯ ಗಾಯತ್ರಿ? ಪಂಚಾಯಿತಿ ಕಟ್ಟಿಗೆ ಪಂಚಾಯಿತಿ ಮಾಡಲು ಹೊರಟರೆ ನನ್ನ ತಮ್ಮ ಬಿಸಿಲು ಬೀಳುತ್ತದೆ ಎಂದು ಛತ್ರಿ ಹಿಡಿಯುತ್ತಿದ್ದ. ಯಾರಾದರೂ ಏಕವಚನದಲ್ಲಿ ಮಾತನಾಡಿದರೆ ಹುಲಿಯಂತೆ ಗರ್ಜಿಸುತ್ತಿದ್ದ. ಆದರೆ ಅವನು ಊಟಕ್ಕೆ ಕುಳಿತರೆ 5 ಜನರು ತಿನ್ನುವಷ್ಟು ಆಹಾರವನ್ನು ತಿನ್ನುತ್ತಿದ್ದ. ಆದರೆ ಇಂದು ಕತ್ತಲ ಕೋಣೆಯಲ್ಲಿ ಅರಕುಳು ಉಂಡು ನರಳುತ್ತಿದ್ದಾನೆ ನನ್ನ ತಮ್ಮ. ಸತ್ಯ, ನಿನಗೆ ಅಂತ ಕಷ್ಟ ಬಂದಿತ್ತಪ್ಪ, ನಿನಗೆ ಅಂತ ಕಷ್ಟ ಬಂದಿತ್ತು. ಅಯ್ಯೋ ದೇವ್ರೆ, ನನ್ನ ಪತಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಅವರ ಮನಸ್ಸಿನ ವೇದನೆ ಕಡಿಮೆನೇ ಆಗ್ತಾ ಇಲ್ಲ. ನಾನೇನು ಮಾಡಲಿ? ನೋಡಿ ಸ್ವಾಮಿ, ನೋಡಿ, ಸತ್ಯ ಬಂದೇ ಬರ್ತಾನೆ. ನೀವು ಅಳಬೇಡಿ ಸ್ವಾಮಿ, ಅಳಬೇಡಿ. ಆಯ್ತು ಗಾಯತ್ರಿ, ಯಾಕೋ ನನ್ನ ಎದೆ ಉರಿಯುತ್ತಿದೆ. ಯಾಕೆ ಸ್ವಾಮಿ, ಏನಾಯ್ತು ನಿಮಗೆ? ಎದರ ಬೇಡ ಗಾಯತ್ರಿ, ಸ್ವಲ್ಪ ನೀರನ್ನಾದರೂ ತೆಗೆದುಕೊಂಡು ಬಾ. ಗೀತಾ, ವಿಜಯ್, ಬೇಗ ಬನ್ರಿ ಇಲ್ಲಿ. ವಿಜಯ್, ಗೀತಾ, ಬೇಗ ಬನ್ನಿ. ಏಕೆ, ಏನಾಯ್ತು ಅತ್ತಿಗೆ? ವಿಜಯ್, ಯಾಕೋ ಎದೆ ನೋವು ಅಂತ ಕೂತಿದ್ದಾರೆ. ಬಾ, ಸ್ವಲ್ಪ ಚೆಕ್ ಮಾಡ್ ಬಾ. ಏ ಗಾಯತ್ರಿ, ಯಾಕೆ ಹಾಗೆ ಬಾಯಿ ಬಡ್ಕೋತೀಯ? ನಿನ್ ಗಂಡ ಏನು ಸತ್ತಿಲ್ಲ ಬಿಡು. ಗೀತಾ, ಅಪಶಕುನದ ಮಾತನಾಡಬೇಡ. ವಿಜಯ್, ದಯವಿಟ್ಟು ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ಬಾರೋ, ನೋಡು ಬಾರೋ. ವಿಜಯ್, ಬಾರೋ ಇಲ್ಲಿ. ಏ ಬಾರೋ ಬೇಗ. ಇಲ್ಲಿ ನೋಡು, ಇವ್ರನ್ನ ಚೆಕಪ್ ಮಾಡಿ ಯಾವ್ದಾದ್ರು ದೊಡ್ಡ ಕಾಯಿಲೆ ಇದೆ ಅಂತ ಹೇಳಿ ನರಳಿ ಸಾಯ್ಲಿ, ಹಾಳಾದವು. ಹಾಗೆ ಮಾಡುತ್ತೇನೆ. ಸರಿ. ಅತ್ತಿಗೆ, ಈ ಕಡೆ ಕರೆದುಕೊಂಡು ಬನ್ನಿ. ಅತ್ತಿಗೆ, ಇದು ಸಾಮಾನ್ಯ ಕಾಯಿಲೆ ಅಲ್ಲ, ಇವನಿಗೆ ಕ್ಯಾನ್ಸರ್ ಇದೆ. ವಿಜಯ್, ಏನ್ ಹೇಳ್ತಾ ಇದ್ದೆ ನೀನು? ನನ್ನ ಪತಿಗೆ ಕ್ಯಾನ್ಸರ್ ಕಾಯಿಲೆನಾ? ವಿಜಯ್, ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ಆದಷ್ಟು ಬೇಗ ಈ ಕಾಯಿಲೆನ ಗುಣಪಡಿಸು. ಅತ್ತಿಗೆ, ಗುಣಪಡಿಸುವುದಕ್ಕೆ ಸುಮಾರು 1 ಲಕ್ಷ ಹಣ ಬೇಕು. ಹಣವಿಲ್ಲದೆ ನಾನು ಗುಣಪಡಿಸುವುದಿಲ್ಲ.
ಮನೆಯಲ್ಲಿ ಪುಗುಸಟ್ಟೆ ತಿನ್ನೋದು ಅಲ್ಲದೆ ಕಾಯಿಲೆ ಬೇರೆ ಪುಗುಸಟ್ಟೆ ಗುಣಪಡಿಸ್ಬೇಕಂತೆ. ಬೇಡಮ್ಮ ಬೇಡ, ನನ್ನ ಕಾಯಿಲೆಯನ್ನು ಗುಣಪಡಿಸುವುದು ಬೇಡ. ಏಕಮ್ಮ ಗೀತಾ, ಏಕಮ್ಮ ಇಷ್ಟೊಂದು ಕಠೋರವಾಗಿ ಮಾತನಾಡುತ್ತಿರುವಿರಲ್ಲ. ನನಗೆ ಕಾಯಿಲೆ ಇದೆ ಎಂದು ನಿಮ್ಮ ಮನಸ್ಸಿಗೆ ನೋವಾಗುತ್ತಿಲ್ಲವೇ? ನನ್ನನ್ನು ನಾಯಿಗಿಂತ ಕೀಳಾಗಿ ಕಾಣುತ್ತಿರುವಿರಲ್ಲ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ನಿಮ್ಮ ವರ್ತನೆ ನನ್ನ ಮನಸ್ಸಿಗೆ ಬೆಂಕಿ ಇಟ್ಟಂತಾಯ್ತಮ್ಮ. ಇನ್ನೇನು ನಿನಗೆ ಪೂಜೆ ಮಾಡಿ ಮೆರವಣಿಗೆ ಮಾಡಬೇಕೇನು? ನೋಡು ರಾಜಣ್ಣ, ದುಡಿಯದೆ ನೀನು ನಿನ್ನ ಹೆಂಡತಿ ಮನೆಯಲ್ಲಿ ಊಟ ಮಾಡುತ್ತಿದ್ದೀರಿ. ಏನೋ ನಮ್ಮನ್ನು ಸಾಕಿ ಬೆಳೆಸಿದಿರಾ ಎಂದು ಎರಡೊತ್ತು ಊಟ ಹಾಕುತ್ತಿದ್ದೇವೆ. ಈಗ ನಿನಗೆ ಬಂದಿರೋ ಕಾಯಿಲೆಯನ್ನು ಗುಣಪಡಿಸಲು ಸಾಧ್ಯವೇ ಇಲ್ಲ. ವಿಜಯ್, ದಿಕ್ಕಿಲ್ಲದ ಪರದೇಶಿಯಾಗಿ ಬಿದ್ದಿದ್ದರೆ ನಿಮ್ಮನ್ನ ಕರೆತಂದು ಬೆಳೆಸಿ ವೈದ್ಯಕೀಯ ಪದವೀಧರನಾಗಿ ಮಾಡಿದ್ದು ನನ್ನ ಗಂಡ. ಅವ್ರನ್ನ ಭಿಕ್ಷುಕರಂತೆ ಕಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಸರಿ? ಅಯ್ಯ, ನಾವೇನು ಬೀದಿಯಲ್ಲಿ ಬಿದ್ದಿದೀವಿ, ನಮ್ಮನ್ನ ಎತ್ಕೊಂಡು ಹೋಗಿ ಸಾಕಿ ಬೆಳೆಸಿ ಅಂತ ಏನಿನ ಗಂಡನ ಹತ್ರ ನಾವೇನು ಕೇಳಿದ್ವೇನು? ಇಲ್ಲಮ್ಮ ಇಲ್ಲ, ಇವು ಹಾಳಾದ ಕೈಗಳಿವು. ಅನಾಥರನ್ನು ಕಂಡರೆ ಅವಳು ನನ್ನ ತಮ್ಮ, ಅವಳು ನನ್ನ ತಂಗಿ ಎಂದು ತಂದು ಸಾಕಿದೆ. ಅದು ನನ್ನ ಕರ್ಮ. ಗೀತಾ, ವಿಜಯ, ನೀವು ಬೀದಿಯಲ್ಲಿ ಬಿದ್ದಿದ್ದಾಗ ಎತ್ತುಕೊಂಡು ತಂದು ಸಾಕಿದೆ. ಗೀತಾ, ಗಾಯತ್ರಿ ನಿನಗೆಂತ ವಯಸ್ಸಿನಲ್ಲಿ ಇರುವವಳು. ಅವಳಿಗೆ ಏಕವಚನದಲ್ಲಿ ಕರೆ ಬೇಡಮ್ಮ, ನಿನಗೆ ಕೈ ಮುಗಿದು ಕೇಳಿ. ಸ್ವಾಮಿ, ನೀವ್ಯಾಕ್ರಿ ಅವ್ರ ಕೈ ಮುಗಿತೀರಾ? ಯಾರು ಹೇಗೆ ಕರೆದ್ರೆ ನನಗೇನು ಚಿಂತೆ? ಗೀತಾ, ನೀನು ಇಷ್ಟು ದೊಡ್ಡಳಾಗಿ ಬೆಳಿಬೇಕಾದ್ರೆ ನನ್ನ ಗಂಡನೇ ಕಾರಣ. ಅದನ್ನ ಮರೆತು ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ನ ಜನ್ಮಕ್ಕೆ? ಏನೇನ್ ಮಾತನಾಡ್ತಾ ಇರೋದು? ನಾವು ತಿಪ್ಪೆಲಿ ಬಿದ್ದಿದ್ದೇನೋ ನಿಜ, ಆದ್ರೆ ಇಂದು ಉಪ್ಪರ್ಗೆಯಲ್ಲಿ ಮೆರಿತಾ ಇದ್ದೀವಿ ಕಣೆ. ಒಬ್ಬ ಸೂಳೆಯ ಮಗಳಾದ ನಿನಗೆ ಇಷ್ಟೊಂದು ಪಗರ? ಛೀ! ಗೀತಾ, ಹಲ್ಲು ಬಿಗಿಡಿದು ಮಾತನಾಡು. ಗಾಯತ್ರಿ ಸೂಳೆಯ ಮಗಳಿರಬಹುದು, ಆದರೆ ಸೂಳೆಯಲ್ಲ. ಗೀತಾ, ನೀವು ಇಷ್ಟೊಂದು ಕಠೋರವಾಗಿ ಮಾತನಾಡುತ್ತಿರುವಿರಲ್ಲ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತನಾಡುತ್ತಿರುವಿರಲ್ಲ. ನಾಚಿಕೆ ಆಗುವುದಿಲ್ಲವೇ ನಿಮಗೆ? ದೇಹ ಸಂಪರ್ಕ ಹೊಂದಿ ನಮ್ಮನ್ನು ಎತ್ತಿದ್ದಾಳೆ ಎಂದು ತಿಳಿಯದು. ಗೀತಾ, ವಿಜಯ ಅನಾಥರು, ಅವರನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ, ಅನಾಥಾಶ್ರಮಕ್ಕೆ ಸೇರಿಸು ಎಂದು ಆಪ್ತರು ಹೇಳಿದ ಮಾತನ್ನು ಧಿಕ್ಕರಿಸಿ ಬಾಯ್ಮುಚ್ಚು ರಾಸ್ಕಲ್, ನನ್ನ ತಾಯಿಗೆ ಸೂಳೆ ಎನ್ನುವೆಯ? ಇನ್ನೊಂದು ಅಕ್ಷರ ನನ್ನ ತಾಯಿ ತಂದೆಗಳ ಬಗ್ಗೆ ಮಾತನಾಡಿದರೆ ನಿನ್ನನ್ನು ಕತ್ತರಿಸಿ ಹಾಕಿ ಬಿಡುತ್ತೇನೆ. ಕತ್ತರಿಸಿ ಹಾಕಪ್ಪ, ನನ್ನನ್ನು ಕತ್ತರಿಸಿ. ಒಂದೇ ರಕ್ತ ಹಂಚಿಕೊಂಡು ನಾನು ನೀನು ಹುಟ್ಟದಿದ್ದರು ಒಡ ಹುಟ್ಟಿದವರಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ಸಾಕಿ ಬೆಳೆಸಿದ ತಪ್ಪಿಗೆ ಕತ್ತರಿಸಿ ಹಾಕಪ್ಪ ನನ್ನನ್ನು.
ಗೀತಾ ವಿಜಯ ಅನಾಥರು, ಅವರನ್ನು ಮನೆಯಲ್ಲಿಟ್ಟುಕೊಳ್ಳಬೇಡಿ, ಅನಾಥಾಶ್ರಮಕ್ಕೆ ಸೇರಿಸಿ ಎಂದು ಹೇಳಿದ ಆಪ್ತರ ಮಾತನ್ನು ಧಿಕ್ಕರಿಸಿ ನಿಮ್ಮನ್ನು ಶಾಲೆಗೆ ಕಳಿಸಿ ಡಾಕ್ಟರ್ ಮಾಡಿದ ತಪ್ಪಿಗೆ ನನ್ನನ್ನು ಕತ್ತರಿಸಿ ಹಾಕಪ್ಪ, ಈಗ ನಿನಗೆ ಬಂದಿರೋ ಕಾಯಿಲೆಯನ್ನು ನಂದಲ್ಲ ಅಲ್ಲ, ಎಂಥ ಮನಸ್ಸು ನಿಮ್ಮದು. ವಿಜಯ್, ಕಾಲ ಹೀಗೆ ಇರೋದಿಲ್ಲ. ಒಂದಲ್ಲ ಒಂದು ದಿನ ನಿನಗೆ ಶಿಕ್ಷೆ ಆಗೇ ಆಗುತ್ತದೆ ವಿಜಯ್, ಆಗೇ ಆಗುತ್ತದೆ. ಗಾಯತ್ರಿ, ಅವರಿಗೆ ಏನು ಅನ್ನಬೇಡ. ಆ ಭಗವಂತನ ಆಟದ ಗೊಂಬೆಗಳು ನಾವು. ವಿಜಯ ಗೀತಾ, ನನ್ನ ಚಿಂತೆ ನಿಮಗೆ ಬೇಡ. ನೀವು ಎಲ್ಲಿಯಾದರೂ ಸುಖವಾಗಿ ಇರ್ರಿ. ಪಾಪ ಎಷ್ಟು ವಿಶಾಲವಾದ ಹೃದಯ. ಬೇಡ ಬೇಡ ಅಂತಂದ್ರು ಮನೇಲಿ ತಂದ್ಕೊಂಡು ಇಟ್ಕೊಂಡಿರುತ್ತೆ. ನೋಡು, ನಿನ್ನ ಪ್ರಕಾರ ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ನೀವುಗಳು ಸಾಯ್ಬೇಕು. ವಿಜಯ್, ಏನು ಇವ್ರ ಮಾತು ಕೇಳ್ತಾ ನಿಂತಿದ್ಯಾ? ಬಾ, ನಾ ಒಳಗೆ ಹೋಗೋಣ. ಸ್ವಾಮಿ, ಮುಂದೇನ್ ಮಾಡೋದು? ಏನ್ ನಿಮ್ಮ ಕಾಯಿಲೆಗೆ ಯಾರ ಹತ್ರ ತೋರಿಸೋದು? ಗಾಯತ್ರಿ, ನಾನು ಜನಗಳಿಗೆ ಮಾಡಿದ ದಾನ ಧರ್ಮವೇ ನಿಜವಾಗಿದ್ದರೆ ಯಾವ ಕಾಯಿಲೆಯೂ ನನ್ನನ್ನು ಏನು ಮಾಡಲಾರದು. ಉಂಡ ಮನೆಗೆ ಎರಡು ಬಗೆಯುವ ಆ ಕುತಂತ್ರಿಗಳನ್ನು ಆ ಶ್ರೀರಂಗನಾಥ ಎಂದೂ ಕ್ಷಮಿಸಲಾರನು. ನಮಗೆ ಅಂಗಿನ ಕೂಳು ಬೇಡ. ಇಂದಿನಿಂದ ಬೇರೆ ಅಡಿಗೆ ಮಾಡು, ಕೂಲಿ ನಾಲಿ ಮಾಡಿ ಆದರೂ ಅಂಬಲಿಯನ್ನಾದರೂ ಕುಡಿದು ಬಾಳೋಣ. ಆಗಲಿ ಸ್ವಾಮಿ, ನೋಡಿ ಆಯಾಸ ಮಾಡ್ಕೋಬೇಡಿ, ಬನ್ನಿ ಹೋಗೋಣ. ನಗುವು ನಲಿವೆಲ್ಲ ನೋವಾಯ್ತೇ, ಬದುಕೆಲ್ಲ ನೂರಾರು ಚೂರಾಯಿತೇ. ಸತ್ತರ ಸಾಮ್ರಾಜ್ಯಕ್ಕೆ ಇಂದು ಈ ಜಯಸಿಂಹನೇ ಅಧಿಪತಿ. ಈ ಊರಿನ ನಾರಿಯರ ಕನ್ಯಾಸರೆ ಬಿಡಿಸುವ ಗಂಡಸರು ನಾವು. ಹದಿಹರೆಯಕ್ಕೆ ಬಂದಿರುವ ಒಟ್ಟು ವೇಷದಲ್ಲಿ ಮೆಚ್ಚಿ ನನ್ನ ಕಾಮಲಾಶೆಯನ್ನು ಹಿಂಗಿಸಿಕೊಂಡು ಅವರಿಗೆ ಹುಟ್ಟುವ ಮಕ್ಕಳಿಗೆ ಮಣ್ಣಿನಲ್ಲಿ ಮುಚ್ಚಿ ಗುಂಡಿ ತೋಡುವ ಜನ್ಮದಾತ. ಒಟ್ಟಿನಲ್ಲಿ ಶಾಂತಿ ತುಂಬಿರುವ ಸತ್ಯನ ಸಾಮ್ರಾಜ್ಯದಲ್ಲಿ ಅಶಾಂತಿ ಹುಟ್ಟಿಸಿ ಅಣ್ಣ ತಮ್ಮಂದಿರನ್ನು ಮಚ್ಚಿನಿಂದ ಕೊಚ್ಚಿದಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ. ತುಂಬಾ ದಿನಗಳಾಯ್ತು ಹೆಣ್ಣಿನ ರುಚಿ ನೋಡಿದೆ. ಇಂದು ಯಾವುದಾದರೊಂದು ಚಿಟ್ಟೆಯನ್ನು ಹಿಡಿಯಲೇಬೇಕು. ಆಹಾ, ಈ ತುಂಬಿ ನಿಂತಿರೋ ವನಸೆರೆಯನ್ನು ದಿನಕ್ಕೆ ಒಂದು ಸಾರಿ ಆದರೂ ನೋಡ್ಲಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಶಾಂತಿನೇ ಇರೋದಿಲ್ಲ. ನೋಡಿ,
ಅಣ್ಣ ತಮ್ಮಂದಿರ, ನಿಮ್ಮ ಕೆಟ್ಟ ಚಟಕ್ಕಾಗಿ ಈ ಮರಗಳನ್ನು ಕಡಿಯಬೇಡಿ. ಯಾಕಂದ್ರೆ ಈ ಮರ ನಮಗೆ ನೆಳ್ಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಹಸಿದವರಿಗೆ ಹುಲ್ಲು ಕೊಡುತ್ತೆ, ಏನೆಲ್ಲ ಕೊಡುತ್ತೆ. ಇದನ್ನು ನಾವು ಕಡಿದು ಹಾಳು ಮಾಡಬಾರ್ದು. ಒಂದು ಮರನ ಬೆಳಿಬೇಕಾದ್ರೆ ನಾವು 10 ರಿಂದ 14 ವರ್ಷ ಬೇಕು. ಆದರೆ ಆ ಮರನ ಕಡಿಯೋದಕ್ಕೆ ನಮಗೆ ಒಂದೇ ಒಂದು ನಿಮಿಷ ಸಾಕು. ನೋಡಿ, ಯಾವ ಜಾಗದಲ್ಲಿ ನಾವು ಮರವನ್ನು ಕಡಿದಿರ್ತೇವೋ ಅಲ್ಲಿ ಒಂದು ಸಸಿಯನ್ನು ನೆಟ್ಟರೆ ಅದನ್ನು ಪೂಜೆ ಮಾಡಿ ಅದನ್ನು ಬೆಳೆಸಿದ್ರೆ ಆ ಮರ ನಮಗೆ ನೆರಳು ಕೊಡುತ್ತೆ. ನೋಡಿ, ತುಂಬಿ ಹಸಿರಿಂದ ಕೂಡಿದ ಈ ಕರ್ನಾಟಕ ಕಂಗೊಳಿಸಬೇಕು, ಆ ರೀತಿ ನಾವು ಮಾಡಬೇಕು. ಗಂಗೆ, ತುಂಬಾ ಚೆನ್ನಾಗಿ ವನಸಿರಿ ಬೆಳೆಸಲು ಸಾರ್ವಜನಿಕರಿಗೆ ತಿಳಿಸಿ ಹೇಳುತ್ತಿರುವೆಯಲ್ಲ. ಹಿಂದೆ ನಿನ್ನ ತಂದೆ ಏನು ಸಿಪಾಯಿ ಆಗಿದ್ದನೇನು? ಏಯ್, ನನ್ನ ತಂದೆ ಸಿಪಾಯಿ ಆದ್ರೂ ಆಗಿರ್ಲಿ ಅಥವಾ ಶ್ರೀಮಂತ ಆಗಿರ್ಲಿ, ಆ ವಿಷಯ ನಿನಗೇಕೆ? ನನಗೆ ಬೇಕು ಚಿನ್ನ. ನಿನ್ನಂತ ಯೌವನ ತುಂಬಿದ ಹೆಣ್ಣು ನನ್ನ ಕಣ್ಣಿಗೆ ಸೇಬು ಹಣ್ಣು. ಹಾಗಂತ ತಿನ್ನಲು ಹೋದ್ರೆ ನಿನ್ನ ಬಾಯಿಗೆ ಬೀಳುವುದು ಹಿಡಿ ಮಣ್ಣು. ಮಣ್ಣು ತಂಗಿ, 3 ಇಡಿ ಮಣ್ಣು ನಾನು ತಿಂದು ನಿನ್ನನ್ನ ನೆಲಕ್ಕೆ ಹಾಕಿ ಕುಕ್ಕಿ ತಿಂದರೆ ನಿನ್ನ ಮೈಗೆಲ್ಲ ಹತ್ತುವುದು ನನ್ನ ಕಾಮದ ಆಟದ ಮಣ್ಣು. ಅದಕ್ಕಾಗಿ ಈಗ ಮಾತಿನ ವರಸೆ ಬೇಡ. ಬಾ, ಮರದ ಮರೆಗೆ ಹೋಗೋಣ. ನಿನಗೆ ಸರಸದ ವರಸೆಯನ್ನು ಹೇಳಿಕೊಡುತ್ತೇನೆ. ಕೈ ಬಿಡೋ ನೀಚ! ನನ್ನನ್ನು ಸರಸದ ವರಸೆ ಹೇಳಿಕೊಡೋದಕ್ಕೆ ನೀನೇನು ನನ್ನ ಮಾಡಿಕೊಂಡ ಗಂಡನೇನೋ? ಗಂಡ ಸರಸವಾಡಲು ಪತಿಯೇ ಆಗಬೇಕೆಂದು ಯಾವನ ನಮಗೆ ಹೇಳಿದ? ಇಂದಿನ ಜಗತ್ತಿನಲ್ಲಿ ನಾಯಿಗಳು ಅಂಜಿ ಮುಚ್ಚುಮರೆಯಲ್ಲಿ ರತಿ ಕ್ರೀಡೆ ಆಡಿದರೆ ನಿನ್ನಂತ ಯೌವನ ತುಂಬಿದ ಹುಡುಗ ಹುಡುಗಿಯರು ಮುಚ್ಚುಮರೆ ಇಲ್ಲದೆ ಆಡುವಾಗಲೇ ರತಿ ಕ್ರೀಡೆ ಆಡುತ್ತಾರೆ. ಹೀಗಿರುವಾಗ ಗಂಡನೇತಕ್ಕೆ ಸರಸಕ್ಕೆ? ಬಾಯಿ ಮುಚ್ಚೋ ಮಂಗ ಮಾನವ, ಎಲ್ಲರೂ ಅದೇ ರೀತಿ ಇರುವುದಿಲ್ವೋ? ನೋಡು, ನೀನು ಹಣ ಅಲ್ಲ ಏನು ಸುರಿದರು ಈ ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನಾನು ಸುಮ್ಮನಿದ್ರೆ ಮಾತ್ರ ನಾರಿ, ನನ್ನನ್ನ ಕೆಣಕಿದ್ರೆ ಹೆಮ್ಮಾರಿ. ಬಲೆ ಬಾಲೆ ಮೆಚ್ಚಬೇಕು ನಿನ್ನ ಧೀರತನಕ್ಕೆ. ಆದರೆ ಈ ಜಯಸಿಂಹ ಕಣ್ಣಿಟ್ಟರೆ ಮುಗಿಯಿತು. ನಾನೀಗ ಮದವೇರಿದ ಓರಿ ಹಾರಿ ಮೆಟ್ಟುವೇನು ನಿನ್ನ ತುಂಬಿದ ದೇಹವನ್ನು. ಇಂದಿಗೆ ಮುಗಿಯಿತು ನಿನ್ನ ಶೀಲದ ಕತೆ. ಕೈ ಬಿಡ್ರಿ ಜಯಸಿಂಹಣ್ಣರ, ಕೈ ಬಿಡ್ರಿ. ಯಾವನಲ್ಲಿ ನೀನು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಬಂದೆ ಅಲ್ಲ? ನಾ ಬಂದದ್ ನಿಮ್ ಒಳ್ಳೇದಕ್ಕ ಜಯಸಿಂಹಣ್ಣ. ನನ್ನ ಒಳ್ಳೆಯದಕ್ಕೆ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಜಯಸಿಂಹಣ್ಣ, ಈಕಿ ಸಂಘ ಮಾಡಬೇಡ್ರಿ. ಯಾಕಂದ್ರ ಈಕಿಗೆ ಏಡ್ಸ್ ಕಾಯಿಲೆ ಐತಿ. ನೀವ್ ಯಾಕ್ರ ಈಗ 5 ನಿಮಿಷದ ಆಸೆಗೆ ಬಲಿ ಆದ್ರ 100 ವರ್ಷ ಸುಖ ಮಾಡ್ಕೇತ್ರಿ. ವಿಚಾರ ಮಾಡ್ರಿ. ಏನು ಇವಳಿಗೆ ಏಡ್ಸ್ ಕಾಯಿಲೆನಿ? ಹೌನ್ರಿ. ಸಿದ್ಧ, ಬೇಗ ಹೇಳಿ ಒಳ್ಳೆಯದನ್ನೇ ಮಾಡಿದೆ. ಸಂಜೆ ಮನೆಗೆ ಬಾ, ನಿನಗ ಹಣ ಕೊಟ್ಟು ಕಳಿಸುತ್ತೇನೆ. ಲೇ ಹುಚ್ಚು ಎಣ್ಣೆ, ಇನ್ನು ನಿನ್ನನ್ನು ಯಾವ ನಾಯಿನೂ ಮೋಸುವುದಿಲ್ಲ. ಸದ್ಯ ನಾನು ಬದುಕಿದೆ. ಸಿದ್ಧ, ನಾನು ಬರುತ್ತೇನೆ. ಅಲ್ಲಿ ಹೋಗ್ಬರ್ರಿ. ಯಾವನ್ಲೇ ನಿನ್ನ ಜೋಕುಮಾರ, ಹಳೆ ಜೋಕುಮಾರ. ನನಗ ಏಡ್ಸ್ ಕಾಯಿಲೆ ಐತೆ ಅಂತ ಹೇಳತ್ತಿಲ್ಲ, ನೀನು ಅವನ ಪೆಕ್ಕಂತ ಬಾಯ ಮಣಕಲ್ ತುರುಕ್ಲೆ ನನಗಾಗಿತ್ತು ನೋಡಿ. ನನಗೆ ತಡಕ ಚಿನ್ನ ಹಂಗ್ಯಾಕ್ ಮಾಡ್ತಿದ್ದಿ? ಆ ಕೆಟ್ಟ ಮನುಷ್ಯನ ಬಿಡಿಸಲು ಏಡ್ಸ್ ಕಾಯಿಲೆ ಐತೆ ಸುಳ್ಳು ಹೇಳಿದ್ಯಾ? ಸುಳ್ಳು ಹೇಳ್ದತ್ತ ಅಲ್ಲಲೇ, ನೀ ಗಂಡಸರ ಹೌದಲ್ಲ ಅಂತೀನಿ ನಾನು. ಹೌದು. ಅವನಿಗೆ ಒದ್ದು ಬುದ್ಧಿ ಕಲಿಸ್ತಾನೆ ಅಂದ್ರೆ ನನಗೆ ಕಾಯಿಲೆ ಐತಂತ ಸುಳ್ಳು ಹೇಳ್ಕೊಂತ ಅಡ್ಡಾಡ್ತಿ. ಅವ ನೋಡ ನಾವು ಅಲ್ಲೇ ಅಂತೀಗ. ಹಂಗೆ ಅವನು ಭಾಳ ತುಂಬಾ ಕಾಮಕದಾನ. ಯಾಕಂದ್ರ ನಾನು ಯಾಕ್ರ ಅವ್ನಿಗೆ ಎದುರಾಗಿ ನಿಂತ್ಕೊಂಡ್ರ 10 ಜನ ಕರ್ಕೊಂಬಂದ ನಾನು ಇಲ್ಲೇ ಕಟ್ಟಿ ಹಾಕಿ ನನ್ನ ಎದುರಿಗೆ ನಿನ್ ಶೀಲ ಹಾಳು ಮಾಡ್ಬಿಡ್ತದ. ಅದಕ್ಕ ನಾ ಬುದ್ಧಿ ಉಪಯೋಗಿಸಿ ಏಡ್ಸ್ ಕಾಯಿಲೆ ಐತಿ ನೋಡ್ ಮಗ ಈ ತಾಟ್ಟನಗ ಹಾರೇ ಬಿಟ್ಟ. ಅದಕ್ಕ ಶಕ್ತಿಗಿಂತ ವ್ಯಕ್ತಿ ಮೇಲೆ ಹುಡುಗಿ ಅಡ್ಡಿಲೋ ಮಾವ, ನಿಂದು ದೊಡ್ಡದೈತಿ. ಏನದು ದೊಡ್ಡದಿರೋದು? ಅದನೋ ನಿನ್ನ ಬುದ್ಧಿ ಭಾಳ ದೊಡ್ಡದೈತಿ ಅಂತೀನಿ. ಅಲ್ಲ ಆದ್ರೂ ಅವನ ಕೈಯಾಗಿಂದ ನನ್ನ ಕಾಪಾಡ್ತೀನಲ್ಲ. ನಿನಗ
ಕೊಡ್ಬೇಕು ಅನ್ಸತೈತಿ ಆದ್ರೆ ಏನ್ ಮಾಡೋಕೆ ಎಲ್ಲ ಮಂದಿ ಇಲ್ಲೇ ಅದಾರ. ಏನದ ದಡ್ಡನಂಗೆ ಹೇಳಿ ಕೊಡ್ಬೇಕನ್ನೋದು ಏನಾಗೈತಿ ನಿನಗೆ? ಅದೇನಾರ ಯಾಕೆ ಇರೋಲ್ದಕ್ಕ ಮೊದಲ ಈಗ ನನಗೆ ಲವ್ ಅನ್ನೋದು ಬರೋದು ಕಲಸ ಅಷ್ಟ. ಬರ್ಯಾದ ಕಲ್ಸಕಬೇಕ. ಮತ್ತ್ಯಾಕೆ ತಡ ಮಾಡ್ತಿ ಹಿಡ್ಕ ಪಾಟಿನ? ಮೊದಲನೇ ಅಕ್ಷರ ಎಲ್ಲ. ಈ ಎಲ್ಲೋ ಗೆಲ್ಲೋ ಗೊತ್ತಾಗಂಗಿಲ್ಲ ಅದಕ್ಕೊಂದು ಹೆಸರಿಡು. ಏ ನಿಮ್ಮವನ ತಿಳಿದಂಗ ಮಾಡಕ್ ಏನ ಇದನ್ ಮಾಡಿ ಏನ ಎಲ್ಲ ಅಂತಾನ ಇಟ್ಕೋಬೇಕು ನಾವ. ಏನ್ ನಿಮ್ಮ ಮೌನ ಅಂತಿಲ್ಲಲ್ಲ ಯಾಕ ನಿಮ್ಮ ಅತ್ತಿನ ಪಾಟಿ ನೋಡ ಹಿಂಗ್ಯಾಳದ ಹಿಂಗ ಉದ್ದಕ್ಕ ಚಾಚಿದ್ರ ಇದ ನೋಡಲಿ ಹುಡುಗಿ ಎಲ್ಲ ಆತ ಇದು ಚಾಚಿದಾತ ಇದ್ರ ಮುಂದಿಂದ ಬರೆಯೋದು ಕಲಸ. ಇದು ಓ ಅಂತ ನಾ ಹೇಳ್ತಂತ ತಡಕರ ನಿಮ್ಮ ಅವನ. ಇದು ಓ ಅಂತ ನೀ ಬೇಕಾರ ಸ್ವಾನ್ನಿ ಅಂತಂದ್ರೆ ಇಟ್ಕ, ಬೇಡ ಶಾಂತಪ್ಪ ನಂಗೆ ನಾನು ತೂತ್ ಹೊಡಿ ಅಂತಂದ್ರೆ ಇಟ್ಕ. ನಾ ಓ ಅಂತ ಇಟ್ಕೊಂಡ್ರ ನೆನಪಿರ್ತದ ನಂಗೆ. ಹೌದಾ? ಓ ನೋಡ ಭಾರಿ ಐತಲ್ಲ ಇದು. ಲೂಸ್ ಬಿಡ ಕಡುವು ಓನ ಮುಟ್ಟಂಗಲ್ಲ ಅದ ಹಂಗ ಬಿಗಿ ಹಿಡಿತೀಯವ ಯಾಕ ನೋಡ. ಲೂಸ್ ಬಿಟ್ಟಾತು ತಗದೆ ಸಾಕು ಬಿಡ. ಆತ ಇನ್ನ ಸ್ವಲ್ಪ ಐತ್ ತಡಿಯ. ಆತ ತಡಿ ಅಡ್ಡಿ ಇಲ್ಲ. ಅದಕ್ಕಿಂತ ಇದ ಚಂದ ಬಂತಲ್ಲ. ಬರದೆ ಏನ್ ಮಾಡ್ತತಿ? ಚಂದ ಬಂತ. ಮತ್ತ ತಿದ್ಬೇಕ ಅಂತಂದ ಇನ್ನೊಂದು ತಿದ್ಲೆ ಅನ್ನ ಇನ್ನೊಂದು ತಿದ್ದುತ್ತೆ ಮಾಡ ಇಷ್ಟ ತಿದ್ದು ಸಾವು. ಬರೀ ಐತ್ ನೋಡ. ಗಂಗಿ ಏನಿದು ಹುಡುಗಾಟ? ನಡು ಬಿದ್ಯಾಗ ನಿಂತ್ಕೊಂಡು ಮಂಗ್ಯಾನ್ ಮಗನ್ ಕೊಟ್ಟ ಚಲ್ಲಾಟ ಆಡಿದ್ರ ಹೆಂಗ್ ಉಳಿಬೇಕ ನನ್ನ ಮಾನ? ಚಲ್ಲಾಟ ಇಲ್ಲ ಅಣಗತ್ತೆ ನಾವು ಬರ್ಸ ಅಂತದೇನಾತು ಕಾಶಿ ಈಗ? ಏ ಬಾಯ ಮುಚ್ಚಲೆ 3 ಬಿಟ್ಟವನ ಈಕಿ ನನ್ ಸೊಸಿ ಆಗಂದ ನಿನ್ ಸೊಸಿ ಆಗಿದ್ರ ಗೊತ್ತಾಕತ್ತೆ. ಹೇ ಇವ್ನವ್ನು ಯಾರು ಬ್ಯಾಡ ಅಂತಾರಿಲ್ಲ ಮರಿಯ ನನ್ನ ಸೊಸಿ ಅಂತಾನ ತಿಳ್ಕ. ಜಾಟ್ ಸೋದಿಲ್ಲ ಏನ್ ಮಗನ ಪದ್ಧತಿಯ ನಾನ್ ಸೊಸಿಲೇಕಿ ಹೊಟ್ಟ್ಯಾಗ ಇಟ್ಕಂದೆ ಅಲ್ಲ ಪ್ಯಾಂಟಿನ ಜೇಬ್ನಾಗ ಇಟ್ಕೊಂಡ್ ಜೋಪಾನ ಮಾಡೇನ್ಲಿ. ಮತ್ ಮಾನ್ಯ ಗೌಡ್ರ ವೆಂಕಟೇಶಣ್ಣರ ಹಾಲಿನ ಡೈರಿಯಾಗ ಜೋಪಾನ ಮಾಡೇನಿ ಎಂದಿದ್ದಿ. ಮತ್ ನಿನ್ನೆ ಇವತ್ತು ಇಲ್ಲೇ ಬಕ್ಕಣದಾಗ ಅದಳ. ಹೌದಾ? ಹೌದ್ ಕಾಶಿ. ಗಂಗವ್ವ ನೀನು ಪಕ್ಯಾಗ ಇಟ್ಕೊಂಡ್ ಜೋಪಾನ ಮಾಡಿ. ಗಂಗವ್ವ ನಿನಗೆ ಕಲಿಸ್ಬೇಕಂತ ಭಾಳ ಆಸೆ ಇತ್ತ, ಆದ್ರೆ ನಿಮ್ಮ ಮಾವದನ ಹೊಲಕಾನ ನಮಗ ಕಾಶಿ ಇನ್ನೇ ನಿನಗೆ ಕಲಿಯಾಕ ಬಿಡಂಗಿಲ್ಲ ಅಂತ ಕಾಣ್ತತಿ. ನೀನು 12 ಗಂಟೆ ಸುಮಾರ ಹಂಗೆ 12 ಗಂಟೆ ಸುಮಾರು ನಮ್ಮ ಶೇಂಗಾ ಹೊಲಕ್ಕೆ ಬಂದ್ಬಿಡ. ಅಲ್ಲಿ ಯಾರು ಇರಂಗಿಲ್ಲ. ಮತ್ ನೀವು 10 ಗಂಟೆಗೆ ಬಂದಿ ನಮ್ಮ ನಾಗಣ ಕಾಕಲ್ಲಿ ಇರ್ತಾನ. 12 ಗಂಟೆಗೆ ಬಾ. 12 ಕರಿಬೇಡ ನಾನು. ನನ್ನ ಅವತಾರ ಚೇಂಜ್ ಇರ್ತೈತೆ ಅವಾಗ. ಮತ್ 13 ಬೊಮ್ಮಲಿ ನೀನು ಎಕಡ పోతావురా నీ అబ్బ దొంగను కొడకర్రా. 3 ಗಂಟೆಕರ ಬಾರ ಅವಾಗ ಹಂಗ ತಣ್ಣಗಿರ್ತೈತಿ. ಆವಾಗ ನಾನು ಫುಲ್ ಚಾಲು ಮಾಡ್ಬಿಡ್ತೀನಿ. ಬರ್ತಂತಾಗಾರ ಅಂತ ನಾನು ಅವಾಗ ಗಂಗೆ ನೀ ಬಂದ್ಬಿಡಂಗಾರೇನ 3 ಗಂಟೆಗೆ ನೋಡಿ ನೆನಪಿರ್ಲಿ. ನಿಮ್ಮ ಮಾವಿಗೆ ಹೇಳಿಲ್ಲ ಹಂಗ ಬಾ. ಉಕಾನಿ ಕೊಡವ ತಗೊಂಬರ್ತಂತಾಗ ಏನ ಸೀದಾ ಒಂಟೆಲ್ಲ ಹೋಗ ನಿಮ್ಮವ್ನು. ಇವ್ ನಾವು ಹೋಗ ಒಂಟೆಲ್ಲ ಪಾಟಿಯರ್ ಕೊಡೋ ಬೇಡ ನಿಂದ ಕಡಬಾರ ಕೊಟ್ಟು ಹೋಗು. ಹಂಗ ಹೋದ್ನಾಳೆ ಅವ ಕಡಬಾನ ಕೊಡ್ಲಾರ್ದ ಹೊಡಿಲ ನಿನಗೆ ಪಾಟ್ ಬೇಕಂತ ಕಡು ಬೇಕಂತ ನಂದು ಐತ್ ನಡಿ. ಪಾಟಿ ಕನ್ನಡ ಶಾಲೆನ್ ಬೋರ್ಡ್ ಆಗೈತಿ ಬಳಪ. ಕಡುವು ಟ್ರ್ಯಾಕ್ಟರ್ ಕಣಿಗೆ ಆಗೈತಿ. ನಾನು ಅವನಿಗಿಂತ ಚೆನ್ನಾಗಿ ಕಲಿಸ್ತಾನೆ. ಮನೆಗೆ ನಡಿ. ನೀ ಕಲಿಸ್ತಿ? ಹೌದು ಬಾ ಕಲ್ಸಕತ್ತಿ. ಒಗದ್ ಬಿಡು ಮತ್ತೊಂದು. ಏನ ಗಬ್ಬ ನಾರ್ತಾನ ಯಾವ ಹೊಲಸ್ತಿ ನಾರ್ತಾನ ನಾರ್ತಾನ. ಅಪ್ಪ ಅಮ್ಮ ನಾಡಂಬ ಮುದ್ದಾಡುವಂತ ತಡಿ ಪಾ ಮಗನ.
ಯಾ ಗಟ್ರದಾಗ ಬಿದ್ದು ಎದ್ದು ಬಂದಿ ಏನ ಮುದ್ದಾಡ್ತಾನಂತೆ ಅವನು. ಏ ಕಾಶಿ ನಾನು ಕುಡ್ದಿ ಅಂತ ತಿಳ್ಕೊಂಡೆ ಮಂಗ ನಾನು ಯಾಕೆ ಅರ್ಧಂಡೆ ಬಿದ್ದು ಎದ್ದು ಬರಲಿಲ್ಲ. ಗಂಗೆ ಇವನ ಹತ್ರ ಏನ್ ಮಾತೆ ನಡಿ ಮನೆಗೆ ಹೋನೆ. ಗಂಗೆ ಇವನ ಹತ್ತಲ್ಲಿ ಏನ್ ಮಾತ ನಡಿ ಮನೆಗೆ ಹೋಗೋಣ. ನೀನು ಮನೆ ಕರೆಯಕತ್ತಿ, ನೀನು ಮನೆ ಕರೆಯತ್ತಿ, ಯಾರ ಜೊತೆಗೆ ಹೋರ್ಲೆ? ಮನಸ್ಸಿದ್ದರ ಜೊತೆಗೆ ಹೋಗ್ಬಿಡಮ್ ಬಾರ. ಲೇ ಮಗನ ಗಂಗೆ ನಾನು ಸೊಸಿಲಿ ಅಪ್ಪ ಅಮ್ಮನ ಆಟ ಆಡ್ತೇಕಿ ಜೋಡಿ. ಇಲ್ಲೋಡಿಲ್ಲಿ ಇಲ್ಲೋಡಿಲ್ಲಿ ಕತ್ತರಿಸಿ ಬಿಡ್ತಾನೆ. ಕೊಡ್ದೋದ್ ನಿಶೆ ಇಳಿಯ ಮಟನ ಕಟ್ಟದ್ ಬಿಡ್ತಾನೆ. ಮತ್ತೆ ಲೇ ಕಾಶಿ ನಾ ಯಾರ ಹತ್ತಲ್ಲಿ ಮಾತಾಡ್ತೀನ ನಿನಗೆ ಗೊತ್ತು ಕಬೂರ್ ಒಬ್ರು ಐತೇನೆ ಲೇ ಮಗ ನನ್ನ ಮಗನ. ಮಿನಿಸ್ಟ್ರ್ ಮೊಮ್ಮಗ ನಿನ್ನ ಜೀವದ ಮೇಲೆ ಆಸೆ ಇದ್ರೆ ನೀನು ಶ್ವಾಸಿನ ಇಲ್ಲೇ ಬಿಟ್ಟು ಹೋಗ್ಬಿಡು. ಇಲ್ಲ ಅಂದ್ರೆ ನೋಡ ಎಲ್ಲಿ ಹೊಡ್ಕೊಂಡು ಸಾಯಿಸಿ ಬಿಡ್ತಾನೆ ಏ ಮಾವ, ಅದಕ್ಕೆ ಕುಡ್ದೈತದ ನಿಸೆ ಭಾಳ ಆಗೈತಿ. ನೀ ನನ್ನ ಹಿಂದೆ ಬಾಯಲ್ಲಿ ಹೇಳ್ತೀನಿ. ಈ ಕಡೆ ಬಾ, ಅಲ್ಲಿ ನೋಡಲ್ಲಿ. ಏನು ಅವಾಜ್ ಹಾಕಿದೀವ ಮಾರಾಯ, ನೀನು ಹೊಡ್ತಕ್ಕ ನಮ್ಮ ಮಾವ ಹೆದರ್ ಹೋಗೇ ಬಿಟ್ಟ ನೋಡ. ಈಗ ನನ್ನ ಪವರ್ ಏನಂತ ಗೊತ್ತದಲ್ಲ ಚಕ್ರಿಗೆ. ಅಲ್ಲ ಅದ ಎದುರು ಓಡೋಗ್ಬಿಟ್ಟ ಮಗ. ಅಲ್ಲ ಈಗೇನ್ ಬೇಕು? ಕೈ ಕೊಡೆ ಮುದ್ದಾಡೋಣ. ಅಲ್ಲ ಕಣ್ಣು ಮುಚ್ಕೋ ಕೊಡ್ತಾನೆ. ಕಣ್ಣು ಮುಚ್ಕೋ, ಕಣ್ಣು ಮುಚ್ಕೋ, ತಗೋ ಮುದ್ದಾಡು. ನಿನ್ ಕೈಯ ಹಿಂಗಿರ್ಬೇಕಾದ್ರ ನಿನ್ನ ಮೈ ಹೆಂಗಿರ್ಬೇಕು ಅನ್ನೋದು ನನಗೆ ಹುಡ್ಕೋಬೇಕು. ಕೊಡ ಮುತ್ತು ಕೊಡ, ಕಣ್ಣು ಮುಚ್ಕೊಂಡ್ ಕೊಡ. ಏನು ನಿನ್ನ ಕೈ ಕಣ್ಣು ಮುಚ್ಚಿ ಕೊಡ್ಬೇಕು. ಕಣ್ಣು ಮುಚ್ಚಿ ಕಣ್ಣ ತೆಗದ್ರ ಮೀಸ್ ಕಾಣ್ತಾವು. ಏನು ನಿನ್ನ ಕೈ ಮಲಗುವ ಗಾದೆಗಿಂತ ಮೃದುವಾಗಿದೆ. ಅಲ್ಲ ನಿನ್ನ ಕೈಯ ಹಿಂಗಿರ್ಬೇಕಾದ್ರೆ ನಿನ್ ಮೈ ಮುಟ್ಬೇಕು ಅನ್ನೋ ಭಾರಿ ಆಗೈತೆ ನನಗೆ ಆಸೆ. ಅಲ್ಲ ತಪ್ಕೊಂಡು ಲೊಚ 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 ನಾಯಿ ಕೊಟ್ಟಾಗ ಮುತ್ತು ಕೊಟ್ಟು ಬಿಡೋತ್ ನಾನು. ಏನು ನಿನ್ನ ತೊಡೆ ಗೌಡ್ಗಿರಿಯಪ್ಪಂದು ಕಣ್ಣ ಮುಚ್ಚಲಿ. ಲೈಟಿ ಕಂಬಾಗೈತೆ. ಏನು ನಿನ್ನ ಬೆನ್ನು ಬಡ್ಡಿ ಜಳಿವ ಊರ್ ಮುಂದ್ ಕೊಲ್ಲಾಗೈತೆ. ಇನ್ನೊಂದೈತಿ ಹೇಳಿದೆ ಅಂದ್ರೆ ನೀನ್ ದೇವಳಗ ನಿಂತ್ಕೊಂಡಲ್ಲಿ ನೀನು. ಏನು ನಿನ್ನ ಎದೆ ಮನ್ಯಾಗರದ ದುಂಡಿ ಕೊಲ್ಲಾಗೈತ್ ನೋಡ ನಿನ್ನ ಎದೆ. ಮುತ್ತು ಕೊಡ ಮುತ್ತ. ನೀನ್ ಕಡು ತಿನ್ಬಿಡ್ಲಿ ಅನ್ನೋ ಮನಸ್ಸಾಗ್ಬಿಡತ್ ನೋಡ ಗಂಗೆ. ತಗ ಕಡ್ತಾ ಕಡ್ತೀನಿ ಅವ್ನು ಹೇಳ್ತೀನಿ. ಅವನಾಗದ ನೀನ್ರಾಗಿದ್ರೆ ಕಡಿತ. ಏ ಮಗನ ನನಗೆ ಮುತ್ ಕೊಡ್ತಿಲ್ಲ ಗಂಗೆ. ತಗ ಹಿಡ್ಕ ಇವನ್ನ ನಿಶೆ ಇಳಿಯ ಮಟನ ಕಟ್ಟದ್ ಬಿಡ. ಕುಡುದ್ ನಿಶೆ ಇಳಿಲಿ ಕಟ್ಟಿ ಇನ್ನೊಂದು ಹಾಕ್ಬಿಡು ಹೇಳ್ತಂಗೆ. ನಾಗಿದು ಕಡಿತೀನಿ ಅಂತೀಯ ನಿಮ್ಮ ಮೌನ ಬಾಯ ಮಣಕಯ್ಯ ತುರುಕ್ತಾನೆ ನನಗ. ಬೇಕೇನ್ಲೇ ಹುಡುಗಿ ನಿನಗೆ? ಬೇಗ ಬಾಯ್ ಕಾಶಿ ಹುಡುಗಿನೂ ಬೇಡ ಗಡಿಗಿನೂ ಬೇಡ. ಕುಡಿದ್ ನಿಷೇಧಾಗ ಏನೋ ಒಂದು ಗಾತ್ ಆಗೈತಿ ಗಂಗೆ. ನಾನೇನ್ರ ನಿನ್ ಮೇಲೆ ಮಾಡಿದ್ ಇದು ನಿನ್ ಮೇಲೆ ಮನಸ್ಸು ಮಾಡಿದ್ರ ಕ್ಷಮಿಸ್ಬಿಡ. ಬರ್ಲೆ ಏ ಚಕ್ರಿ ಹೋದವ ಒಗದ್ ಬಿಡ್ರಿ ಒಂದು. ಹೋಗದ್ ಬಿಡಣ ಸರಿ ಹೋಗಿ. ಕನಸಲ್ಲು ನೀನೆ ಕನಸಲ್ಲು ನೀನೆ ಎಲ್ಲೆಲ್ಲ ತುಂಬಿರುವೆ ನಮ್ಮನ್ನೇ ಕಾಡಿರುವೆ ನಮ್ಮನ್ನೇ ಕಾಡಿರುವೆ. ಮುದ್ದು ಮಾತನಾಡಿ ಕದ್ದು ಕದ್ದು ನನ್ನ ನೋಡಿ ಮುಡಿ ಮಾಡಿಬಿಟ್ಟೆ ನಲ್ಲೇ.
ನೀ ನನ್ನ ಜೋಡಿ ಆಗೋಣ ಜೋಡಿ ನೀ ನನ್ನ ಜೋಡಿ ಆಗೋಣ ಜೋಡಿ ಪ್ರೀತಿಯಲ್ಲೂ ನಿನಗೆ ನಾನು ಸೋತೆ ಪತ್ತಿಕೋ ನನ್ನಲ್ಲಿ ಹೀಗೆ ಬಾಳೆಲ್ಲ ಸ್ವರ್ಗ ಒಂದು ಕೇಳು ಒಂದು ಕಣ್ಗಳೆರಡು ನೋಟ ಬಂದು ಹಾಗೆ ಸುತ್ತು ಬುದೆಗಲ್ಲೇ ನೀ ನನ್ನ ಜೋಡಿ ಆಗೋಣ ಜೋಡಿ ದಾಸ, ಇಂದು ನನಗೆ ಸಂತೋಷ ಒಕ್ಕೇರಿಯುತ್ತಿದೆ. ಬೀದಿಯಲ್ಲಿ ಭಿಕಾರಿಗಳಂತೆ ವಾಸಿಸುತ್ತ ನಮಗೆ ನಿನ್ನ ಕಪಟ ಮಂತ್ರದಿಂದ ಆ ರಾಜಣ್ಣನ ಅರಮನೆಯನ್ನು ನಮ್ಮ ವಶಕ್ಕೆ ತೆಗೆದುಕೊಂಡೆ. ಈ ನಿನ್ನ ಸಾಹಸವನ್ನು ನೋಡಲು ಅಪ್ಪಾಜಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಹೌದು ಸಿಂಹ, ಅಪ್ಪಾಜಿ ಇದ್ದರೆ ನಮ್ಮ ಶೌರ್ಯ ಸಾಹಸಗಳನ್ನು ನೋಡಿ ಕೊಂಡಾಡುತ್ತಿದ್ದರು. ಏನು ಮಾಡುವುದು? ಆ ರಾಜಣ್ಣನ ತಂದೆ ನಮ್ಮ ತಂದೆಯನ್ನು ಊರು ಬಿಡಿಸಿ ಚಿಂತೆಯನ್ನು ಚಿತೆ ಏರಿಸಿ ಸಾವನ್ನು ಒಪ್ಪಿದರ. ಸಿಂಹ, ಅಪ್ಪಾಜಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಸೇಡಮ್ಮ ಮಿಡಿನಾಗರ ನಾವಾಗಿ ರಾಜಣ್ಣನ ದೇಹನ ಹೆಚ್ಚಿ ಕಚ್ಚಿ ತಿಂದಾಗಲೇ ನಮ್ಮ ಶಿವದಾಸನ ಮಕ್ಕಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ರಾಜಣ್ಣ, ಇನ್ನು ಶುರುವಾಯಿತು ಮಗನೇ ನಿನಗೆ ಶನಿಯ ಕಾಟ. 20 ವರ್ಷದ ಹಿಂದೆ ನಮ್ಮ ತಂದೆ ಮಾಡಿದ ಹೆಣ್ಣಿನ ಅತ್ಯಾಚಾರಕ್ಕೆ ಊರಿನಿಂದ ಬಹಿಷ್ಕಾರ ಹಾಕಿದನಲ್ಲ ನಿನ್ನ ತಂದೆ. ಈಗೇನಾದರೂ ಜೀವಂತ ಇದ್ದಿದ್ದರೆ ನನ್ನ ಬೂಟುಗಾಲಿನಿಂದ ತುಳಿದು ಹಾಕಿ ಬಿಡುತ್ತಿದ್ದೆ. ನಾವು ಹಿಂದಿನ ಮರಿ ಸಿಂಹಗಳಲ್ಲ, ಸೇಡಿಟ್ಟ ಜೋಡಿ ಸಿಂಹಗಳು. ಅಂತೆಯೇ 20 ಹಳ್ಳಿಗಳ ಬಾನಂಗಳದಲ್ಲಿ ಬಿಟ್ಟಿರುವ ಧರ್ಮದ ಗಾಳಿಪಟವನ್ನು ಭೂಮಿಗೆ ಬೀಳಿಸಿ ಕರ್ಮದ ಗಾಳಿಪಟವನ್ನು 3 ಕಾಸಿಗೆ ಹರಾಜು ಹಾಕುವುದೇ ನಮ್ಮ ಮುಂದಿನ ಗುರಿ. ಇನ್ನು ಈ ಊರಿನ ಬಡ ಭಿಕಾರಿಗಳು ನಾವು ಓದುವ ಪುಣ್ಯನಾದಕ್ಕೆ ತಲೆ ದೂಗಿದರೆ ಸಾಮಾನ್ಯ ಕಳ್ಳರಾಗಿದ್ದ ನಾವು ಎಂದು ಕೋಟ್ಯಾಧಿಪತಿಗಳು, ಧರ್ಮದ ಸೇವಕರಿಗೆ ಎಡೆ ಹೆಚ್ಚಿನ ಸರ್ಪಗಳು. ಇಂದಿನ ಕಲಿಯುಗದಲ್ಲಿ ಏನಿದ್ದರೂ ಕೊಲೆ ಸುಲಿಗೆ. ಸಿಂಹ,
ನಮ್ಮ ಆಳ್ವಿಕೆ ಕೊನೆವರೆಗೂ ಹೀಗೆ ಇರಬೇಕಾದರೆ ದುಷ್ಟ ಜನಗಳ ಬಡ ಭಿಕಾರಿಗಳನ್ನು ತುಳಿದು ಈ ದೇಶದ ಭ್ರಷ್ಟ ರಾಜಕಾರಣಿ ಆಗಿ ಮೆರೆಯಬೇಕು. ಅಣ್ಣ ಕಲಿಯುತ್ತಿರುವುದು ಪದವಿ. ಇಂದಿನ ಲಂಚದ ಪ್ರಪಂಚದಲ್ಲಿ ಹಣವಿಲ್ಲದೆ ಭಿಕಾರಿಯಾಗಿದ್ದೆ. ತಾವಾದರೂ ಒಂದು ಕೆಲಸ ಕೊಡಿ. ಚಕ್ರಿ, ನಾವು ಹೇಳುವ ನ್ಯಾಯದ ಕೆಲಸವನ್ನು ಮಾಡಲು ನಿನಗೆ ಇಷ್ಟವಿದ್ದರೆ ಇವತ್ತಿನಿಂದಲೇ ಈ ಅವಳಿ ಸೋದರ ಸಾಮ್ರಾಜ್ಯಕ್ಕೆ ನೀನು PA ಏನಂತಿ? ಆಗಲಿ ಅಣ್ಣ, ಕಲಿಯುತ್ತೇನೆ. ಇಷ್ಟು ದಿವಸ ಧರ್ಮವನ್ನು ನಂಬಿ ಭಿಕಾರಿಯಾಗಿದ್ದೆ. ಇನ್ನು ಮುಂದೆ ನಿಮ್ಮ ಸೇವೆ ಮಾಡಿ ಹಣ ಗಳಿಸುತ್ತೇನೆ, ಸುಖವಾಗಿರುತ್ತೇನೆ. ಶಭಾಷ್ ಚಕ್ರಿ, ಶಭಾಷ್. ಬದುಕುವ ಲಕ್ಷಣ ನಿನ್ನಲ್ಲಿ ಇದೆ. ಚಕ್ರಿ, ಹಸಿದವನಿಗೆ ಬಟ್ಟಲು ಅನ್ನ ಕೊಟ್ಟರೆ ಒಂದು ದಿನ ಜೀವಿಸಬಲ್ಲ. ಅದೇ ಅವನಿಗೆ ಅಕ್ಕಿ ಬೆಳೆಯೋದನ್ನು ಕಲಿಸಿಕೊಟ್ಟರೆ ಜೀವನ ಪೂರ್ತಿ ಬದುಕಬಲ್ಲ. ಆದರೆ ನಾವು ನಿನಗೆ ಅಕ್ಕಿ ಬೆಳೆಯುವುದನ್ನು ಕಲಿಸುವುದಿಲ್ಲ. ಕೊಲೆ, ಸುಲಿಗೆ, ದರೋಡೆ, ವಂಚನೆ ಇವುಗಳನ್ನು ಕಲಿಸುತ್ತೇವೆ. ಕಲಿತರೆ ಈ ಕಲಿಗಾಲದಲ್ಲಿ ರಾಜನಂತೆ ಬದುಕುವೆ. ಕಲಿಯದಿದ್ದರೆ ಬೀದಿಯಲ್ಲಿ ಭಿಕ್ಷೆ ಬೇಡುವೆ. ಕಲಿಯುತ್ತೇನೆ ಅಣ್ಣ. ಕೆಲಸ ಒಳ್ಳೆಯದಾದ್ರೇನು ಕೆಟ್ಟದಾದ್ರೇನು ಒಟ್ಟಿನಲ್ಲಿ ಜೀವಿಸಬೇಕು ನಾನು. ಚಿತ್ರ ವಿಚಿತ್ರ. ಜಗತ್ತು ವಿಚಿತ್ರವಲ್ಲ, ಮಾನವನ ಜನ್ಮ ವಿಚಿತ್ರ. ಇಲ್ಲಿ ಕೊಲೆ ಏನು, ಸುಲಿಗೆ ಏನು? ಮಾನವನು ತನ್ನ ಸುಖಕ್ಕಾಗಿ ತಿನ್ನುವವನು ಕಕ್ಕ. ಇದು ನೀಚರ ಲೆಕ್ಕ. ಕೂಡಿ ಕಳೆದರೆ ಸರಿಯಾಗಿರಬೇಕು ಈ ಜಯಸಿಂಹನ ಲೆಕ್ಕ. ಸಿಂಹ ಯಾರಿಗೂ ತಿಳಿಯಂತೆ ಕಾಡಿನಲ್ಲಿರುವ ಅರಣ್ಯ ಮೃಗಗಳನ್ನು ಹುಲಿ ಸಿಂಹ ಚಿರತೆಗಳನ್ನು ಸಾಯಿಸಿ ಬೆಲೆ ಬಾಳುವ ವಸ್ತುಗಳನ್ನು ಮಾರಿ ದಿಲ್ಲಿಯಲ್ಲಿರುವ ನಮ್ಮ ದೋಸ್ತು ದಯಾಳಿಗೆ ತಿಳಿಸು. ಆಗಲಿ ದಾಸ, ಹಿಂದೆ ಅಡಗಿಸಿಟ್ಟಿರುವ ಮಾಲನ್ನು ದಿಲ್ಲಿಗೆ ಕಳಿಸುತ್ತೇನೆ. ನಾನೆಂದು ಹೋಗಿ ಬರುತ್ತೇನೆ. ಬಾ ಚಕ್ರಿ, ಹೋಗೋಣ. ಹೋಗಿ ಬಾ. ಬಾ ವಿಜಯ್, ಬಾ ಗೀತಾ. ಮತ್ತೇನು ಬಂದ ವಿಶೇಷ? ವಿಶೇಷ ಏನೂ ಇಲ್ಲ ದಾಸ್, ಆದರೂ ವಿಷಯವಿದೆ. ಅದು ಏನು ಹೇಳು ವಿಜಯ್. ನೀವು ಈ ಮನೆಯಲ್ಲಿ ಆನಂದದಿಂದ ಇರುವಿರಿ, ಆದರೆ ನಾವು ಆ ಹಾಳು ಮನೆಯಲ್ಲಿ ಭಿಕ್ಷುಕರಂತೆ ನರಳುತ್ತಿದ್ದೇವೆ. ಹೌದು ದಾಸ, ಇನ್ನು ಎಷ್ಟು ದಿನ ಅಂತ ನಮಗೆ ಈ ವನವಾಸ? ವನವಾಸ ದಿವಸ ಮುಗಿಯುತ್ತಾ ಬರುತ್ತೇವೆ. ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಇಲ್ಲ ದಾಸ, ಇನ್ನು ಮುಂದೆ ಆ ರಾಜಣ್ಣನ ಜೊತೆಗಿರಲು ಸಾಧ್ಯವಿಲ್ಲ. ಬೇಕಾದರೆ ನಾವು ಬಂದು ಈ ಮನೆಯಲ್ಲೇ ಇರುತ್ತೇವೆ. ಬೇಡ ವಿಜಯ್, ಅನ್ನ ಆಗುವ ತನಕ ಇದ್ದು ಆರುವ ತನಕ ತಡೆ ಇದ್ದರೆ ಹೇಗೆ? ಅನ್ನ ಆರುವ ತನಕ ಕಾದು ಕುಳಿತರೆ ಮುದುಕರಾಗಿ ಬಿಡುತ್ತೇವೆ ದಾಸ್. ಈ ವಯಸ್ಸಿನಲ್ಲಿ ಸುಖ ಪಡುವುದನ್ನು ಬಿಟ್ಟು ಕಡಕಲು ರೊಟ್ಟಿ ತಿಂದು ಜೀವಿಸಬೇಕೆ? ಕಡಕಲು ರೊಟ್ಟಿ ನೀವೇಕೆ ತಿನ್ನಬೇಕು ವಿಜಯ್? ದಿನಕ್ಕೊಂದು ದಿನಸಿ ಮಾಡಿಕೊಂಡು ಹೊಟ್ಟೆ ತುಂಬ ತಿಂದು ಸಂತೋಷ ಪಡಬೇಕು. ಅದು ಹೇಗೆ ಸಾಧ್ಯ ದಾಸ್? ಮನೆಯಲ್ಲಿ ಶನಿಗಳು ಹಸಿದ ನಾಯಿಯಂತೆ ನಮ್ಮನ್ನೇ ನೋಡುತ್ತಾ ನಿಂತಿರುತ್ತವೆ. ಹೌದು, ಆ ಗಾಯತ್ರಿ ನೋಡಿದ್ರೆ ಯಾವಾಗ ನೋಡಿದ್ರು ಕಣ್ಣಲ್ಲಿ ನೀರು, ಕೈ ತೊಳಿತಾನೆ ಇರ್ತಾಳೆ. ಆ ಸತ್ಯ ಜೈಲಿಗೆ ಹೋದಾಗಿಂದ ಒಟ್ನಲ್ಲಿ ಮನೆನ ಸತ್ತೋರ್ ಮನೆ ಅಂತ ಮಾಡಿಬಿಟ್ಟಿದ್ದಾರೆ. ಹೀಗಿರುವಾಗ ಹೊಟ್ಟೆ ಬಿರಿಯೋ ತನಕ ಹೇಗ್ ತಾನೇ ತಿನ್ನಕ್ ಸಾಧ್ಯ? ಗೀತಾ, ರಾಜಣ್ಣ ಮತ್ತು ಅವನ ಹೆಂಡತಿ ಮನೆಯಲ್ಲಿದ್ದರೆ ನಿಮಗೆ ಈ ಸಮಸ್ಯೆ. ಅವರಿಬ್ಬರನ್ನು ಮನೆಯಿಂದ ಹೊರಗೆ ಹಟ್ಟಿದರೆ ಹೇಗೆ? ಅದು ಹೇಗೆ ಸಾಧ್ಯ ದಾಸ್? ಸಾಧ್ಯವಿದೆ ವಿಜಯ್, ಸಾಧ್ಯವಿದೆ. ಅಂದು ನಿನ್ನ ಕೈಯಲ್ಲಿ ಖಾಲಿ ಬಾಂಡ್ ಪೇಪರ್ ಕೊಟ್ಟು ನಿನ್ನ ನೌಕರಿ ಬಗ್ಗೆ ನಿನ್ನ ಅಣ್ಣನ ಸಹಿ ಹಾಕಿಸಿಕೊಂಡು ಬಾ ಅಂತ ಹೇಳಿದ್ದೆ. ನಿನಗೆ ನೆನಪಿದೆಯೇ?
ಆ ಪತ್ರಕ್ಕೆ ನಾನು ರಾಜಣ್ಣನ ಸಹಿ ಹಾಕಿಸಿಕೊಂಡಿದ್ದೇನೆ. ಸೈ ಹಾಕಿಸಿಕೊಂಡಿದ್ದರೆ ಮತ್ತೇಕೆ ತಡೋ? ಹಿಂದೆ ಅಟ್ಟು ಅವರಿಬ್ಬರನ್ನು ಮನೆಯಿಂದ ಆಚೆ. ದಾಸ್, ನನಗೆ ಅರ್ಥವಾಗುತ್ತಿಲ್ಲ, ಸರಿಯಾಗಿ ಬಿಡಿಸಿ ಹೇಳು. ಹೇಳುತ್ತೇನೆ ವಿಜಯ್. ನನ್ನ ಕೈಯಲ್ಲಿ MLA ಹಾಗೂ MP ಮುಖಾಂತರ ನಿನಗೆ ನೌಕರಿ ಕೊಡಿಸಿದೆ. ಆದರೆ ನಿಮ್ಮಣ್ಣ ಸಹಿ ಮಾಡಿದ ಪತ್ರದಿಂದ ಅಲ್ಲ, ನಿನ್ನ ತಮ್ಮ ರಾಜಣ್ಣನಾದ ಮತ್ತು ನಾನು ಮನಪೂರ್ವಕವಾಗಿ ಸಹಿ ಮಾಡುತ್ತೇನೆ ಎಂದು ಈ ನೀವಿರುವ ಹಾಳು ಮನೆಯನ್ನು ನಿನಗೆ ಬಿಟ್ಟು ಕೊಡ್ತೀನಿ. ಹಿಂದೆ ಅಟ್ಟು ಆ ನಾಯಿಗಳನ್ನು ಮನೆಯಿಂದ ಆಚೆ. ವೆರಿ ಗುಡ್ ದಾಸ್, ನಿನ್ನ ಜಾಣತನವನ್ನು ಮೆಚ್ಚಲೇಬೇಕು. ಕೊಡುವ ಪತ್ರವನ್ನು ರಾಜಣ್ಣನಿಗೆ ಗ್ರಹಣ ಇಡಿಸಿ ಬಿಡುತ್ತೇನೆ. ತೆಗೆದುಕೋ ವಿಜಯ್, ಸ್ವಲ್ಪ ಹಣ ಖರ್ಚಿಗೆ ಬರುತ್ತದೆ ಈ ಪತ್ರ ಜೊತೆಗೆ. ನಡೆ ಗೀತಾ, ಹೋಗೋಣ. ಇದೇನು ವಿಜಯ, ಸುಗಮವಾಗಿ ಹೇಳಿದ ಮಾರ್ಗ ಹೇಳಿದೊಡನೆ ಗೀತನ್ನ ಇಲ್ಲೇ ಬಿಟ್ಟು ಹೋಗು. ಏಕೆಂದರೆ ಗೀತನ ಹತ್ತಿರ ಸ್ವಲ್ಪ ಕೆಲಸವಿದೆ. ಆಗಲಿ ದಾಸ್. ಗೀತಾ, ಬೇಗ ಮನೆಗೆ ಬಾ, ನಾನು ಬರುತ್ತೇನೆ. ದಾಸ, ಹೆಣ್ಣಾದ ನನ್ನ ಹತ್ರ ನಿಮ್ದೇನ್ ಕೆಲಸ? ಗೀತಾ, ನಿನ್ನನ್ನು ನೋಡುತ್ತಾ ನಿಂತರೆ ನೋಡುತ್ತಲೇ ಇರಬೇಕು ಎನಿಸುತ್ತದೆ. ಹಾ, ಹೊಗಳಿಗೆ ಸಾಕು. ನಿಮ್ದೇನ್ ಕೆಲಸ ಅಂತ ಹೇಳಿ. ಏನು ಹೇಳಲಿ ಗೀತಾ, ನನ್ನ ಮನಸ್ಸಿನ ವೇದನೆ ನಿನಗೆ ಅರ್ಥವಾಗುತ್ತಿಲ್ಲವೇ? ಓಹೋ, ಚೆನ್ನಾಗಿ ಅರ್ಥ ಆಯ್ತು. ಈಗ ನಾನು ನವಿಲಿನಂತೆ ನರ್ತಿಸಿ ಕುಣಿದ್ರೆ ನೀವು ಸಂತೋಷ? ಹೌದು ಚೆಲುವೆ, 5 ನಿಮಿಷದಿಂದ ನಿನ್ನ ಕೋಗಿಲ ಕಂಠದಿಂದ ನನ್ನ ಮನ ತಣಿಸು. ಗಂಡು ಹೆಣ್ಣು ಸೃಷ್ಟಿಯ ಕಣ್ಣು ಆಗಿಂದ ಈವರೆಗೆ ಈ ಜೋಡಿ ಸುಖದ ಹಣ್ಣು. ಸಂಭ್ರಮ ನೋಡೆಂದು ಈ ಸಂಗಮ ಬೇಕೆಂದು ಮನಸ್ಸು ಕಲಿತ ಮೇಲೆ ಇಂಥ ಸಮಯ ಬೇರಿಲ್ಲ. ರಾಣಿ 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 ಏನು ದಾಸ, ತುಂಬಾ ಸಂತೋಷದಿಂದಿರುವಲ್ಲ, ಏನು ಸಮಾಚಾರ? ದೇವ ರಾಜಣ್ಣ
ಆ ರಾಜಣ್ಣ ಇಂದು ಬೀದಿಗೆ ಬರುತ್ತಾನೆ. ಅದಕ್ಕಾಗಿಯೇ ಈ ಸಂತೋಷ. ಹಾ ದೇವು, ಗೀತಾನ ಹತ್ತಿರ ಸ್ವಲ್ಪ ಮಾತನಾಡುತ್ತಿರು. ನನಗೆ ಸಿಟಿಯಲ್ಲಿ ಕೆಲಸವಿದೆ. ನಿನ್ನ ಸಂಜೆ ಬಂದು ಮೀಟು ಮಾಡುತ್ತೇನೆ. ನಾನಿನ್ನು ಬರುತ್ತೇನೆ ದೇವು. ಹೋಗಿ ಬಾ ದಾಸ. ಗೀತಾ, ಅಂದು ರಾಜಣ್ಣ ಮತ್ತು ಗಾಯತ್ರಿಗೆ ಒಂದು ಗತಿ ಕಾಣಿಸೋದ್ರ ಬಗ್ಗೆ ನಾನು ದಾಸನಿಗೆ ಚರ್ಚಿಸಿದ್ದ ಪ್ಲಾನ್ ಇಂದು ಸಕ್ಸಸ್ ಆಗಿದೆ. ನಿನಗೆ ಸಂತೋಷ ತಾನೇ? ಅವರಿಬ್ಬರನ್ನ ಮನೆಯಿಂದ ಸಂಪೂರ್ಣವಾಗಿ ಹೊರ ಹಾಕಿದ ಮೇಲೆ ನನಗೆ ಸಂತೋಷ. ಅದಿರ್ಲಿ, ಜೈಲಿನಲ್ಲಿ ನನ್ನ ಹಾಲಿ ಪತಿ ಹೇಗಿದ್ದಾನೆ? ಗೀತಾ, ಬಾಲ ಮುದುರಿಕೊಂಡ ಬೆಕ್ಕಿನಂತೆ ನಾವು ಕೊಡುವ ಶಿಕ್ಷೆಯನ್ನು ಅನುಭವಿಸುತ್ತಾ ಮಂಕಾಗಿ ಕುಳಿತುಕೊಂಡು ಕತ್ತಲೆ ಕೋಣೆಯಲ್ಲಿ ಕುಳಿತುಕೊಂಡು ಕಂಬಿ ಎಣಿಸುತ್ತಿದ್ದಾನೆ. ಗೀತಾ, ಕಂಬಿ ಎಣಿಸುತ್ತಿದ್ದಾನೆ. ನೋಡಿ, ಅವನನ್ನ ಹೊರಗೆ ಬರ್ದೆ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ, ಆಯ್ತಾ? ಗೀತಾ, ಅದೇ ಕತ್ತಲೆ ಕೋಣೆಯಲ್ಲಿ ಕೊನೆ ಉಸಿರಿಳೆಯಬೇಕು, ಆ ರೀತಿ ನೋಡಿಕೊಳ್ಳುತ್ತೇನೆ. ಕೊನೆ ಉಸಿರು ಎಳೆಯುವ ಗಂಡು ಅವನಲ್ಲ, 10 ಜನ ಪುಂಡರನ್ನ ಸಾಯಿಸೋ ಗಂಡು ಅವನು. ಆ ರಾಜಣ್ಣ ಅವನನ್ನ ಹುಲಿಯಂತೆ ಮೇಯಿಸಿಬಿಟ್ಟಿದ್ದಾನೆ. ಗೀತಾ, ಹುಲಿಯಂತೆ ಮೇಯಿಸಿದರೆ ಆದ್ರೆ ಗೀತಾ, ಆ ಹುಲಿಯನ್ನು ಬೇಟೆಯಾಡುವ ಬೇಟೆಗಾರ ನಾನು. ನೋಡಿ, ಸತ್ಯ ಒಬ್ಬ ಪ್ರಖ್ಯಾತ ಕುಸ್ತಿ ಆಟಗಾರ. ಅವನು ಅಖಾಡಕ್ಕೆ ಇಳಿದಾಗ ಎಷ್ಟೋ ಜನ ಕುಸ್ತಿಪಟುಗಳು ಅಖಾಡನೆ ಬಿಟ್ಟು ಓಡಿ ಹೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ನೋಡಿ, ಅದು ಏನೇ ಇರಲಿ, ನೀವು ಮಾತ್ರ ಅವನನ್ನ ಹೊರ ಬರ್ದ ಹಾಗೆ ನೋಡ್ಕೋಬೇಕು. ನನ್ನ ಹಾಗೆ ವಿಜಯ್ ನನ್ನ ಮರುಮದುವೆಗೆ ನೀವು ದಾರಿ ಮಾಡಿಕೊಡ್ಬೇಕು. ಗೀತಾ, ಅವನ ಚಿಂತೆ ಬಿಡು ಗೀತಾ. ಮದುವೆಯಾಗದವರಿಗೆ ಮದುವೆ ಮಾಡಿಸುವುದು ಗರತಿಯರನ್ನ ಸೋಳೆಯೊಳಗೆ ಮಾಡುವುದು ನನಗೆ ನೀರು ಕೊಡುವುದಷ್ಟೇ ಸುಲಭ. ಸರಿ, ನಾನಿನ್ನು ಬರ್ಲಾ? ನಿಲ್ಲು ಗೀತಾ, ನೀನು ಹಾಗೆ ಹೋದರೆ ಹೇಗೆ? ನನ್ನ ಆಸೆ ಈಡೇರೋದು ಹೇಗೆ ತಾನೇ? ಉಸಿರಿರುವ ತನಕ ನಿನ್ನ ಪ್ರೀತಿ ಇರಲಿ, ನಿನ್ನ ಉಸಿರಿರುವ ತನಕ ನನ್ನ ಪ್ರೀತಿ ಇರಲಿ. ನಿನ್ನ ಉಸಿರು ಸಿಗದೆ ನನ್ನ ಉಸಿರು ನಿಂತರೆ ಕೊನೆ ಪಕ್ಷ ಈ ದೇವರಾಜನ ನೆನಪಿರಲಿ. ಆಯ್ತು, ನಿಮ್ಮ ತನ್ನ ಆಸೆ ಆಗ್ಲಿ. ಒಂದು ಗೀತೆಯನ್ನು ಹಾಡಾದ್ರೂ ಹಾಡಬಾರದೆ? ಆಯ್ತು. ಮನಸ್ಸು ನೀನೇ ಕಾರಣ, ಬಿಸಿಲೇ ನೀಲ ತಾರೆ ಮಂತ್ರ, ಆಕಾಶ ಭೂಮಿ ಎಲ್ಲ ಚಪ್ಪರ. ಮನಸ್ಸು ನುಡಿದ ಮಾತೆ ಮದುವೆ ತೋರಣ. ಮದುವೆ ಮುಗಿದ ಮೇಲೆ ಮಾತೆ ನಿಲ್ಲಿಸೋಣ, ಹೋಗಿ ಬಂದು ಹೋಗಿ ಪ್ರೀತಿ ಮಾಡೋಣ. ಅವನಿಂದ ಸರಿಯಾಗಿ ಸರಸಾಗ ಕಲಿಯೋಣ. ಪ್ರೇಮಾಯಣ ತನನಂ ತನನಂ ನನಲು ಮನಸ್ಸು ನೀನೇ ಕಾರಣ. ಸರಿ ಗೀತಾ, ನಾನು ಅದೇ ರಸ್ತೆಯಲ್ಲಿ ಹೋಗುವೆ, ನಿನ್ನನ್ನು ಡ್ರಾಪ್ ಮಾಡುವೆ ಬಾ.